ಸ್ನೇಹಿತರೆ, ಮುಂದಿನ ಭಾಗದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಪರಿಕಲ್ಪನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಾಸನಗೂ ಮತ್ತೆ ವಿಪස්සನಕ್ಕೂ ಇರುವ ವ್ಯತ್ಯಾಸಗಳು ಭಾಗ 1ನೇ ಭಾಗ ಇವತ್ತಿನ ಕಾರ್ಯಕ್ರಮ. ಸೊ ಇಂಥ ಅದ್ಭುತವಾದ ಜ್ಞಾನವನ್ನು ನೀಡಕ್ಕೆ ಈಗಾಗಲೇ ನಮ್ಮ ಸೀನಿಯರ್ ಮಾಸ್ಟರ್ ಆದ ಜಿ ಮನೋರಮ ಮೇಡಮ್ ಆಗಲೇ ಜಾಯ್ನ್ ಆಗಿದ್ದಾರೆ. ಅವ್ರು ನಾವೆಲ್ಲರೂ ಸಾಮೂಹಿಕವಾಗಿ ಸ್ವಾಗತ ಕೋರೋಣ. ವೆಲ್ಕಮ್ ಟು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಮೇಡಮ್, ಓಟ್. ಎಲ್ರಿಗೂ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮಕ್ಕೆ ಮಹಾವತಾರ್ ಟಿವಿಯ ಎಲ್ಲಾ ವೀಕ್ಷಕರಿಗೂ ಸ್ವಾಗತ. ಇಂದಿನಿಂದ 3 ದಿವಸ ಆಧ್ಯಾತ್ಮಿಕ ಮಾರ್ಗದಲ್ಲಿರುವಂತಹ 2 ಹಂತಗಳಾದ ಉಪಾಸನೆ ಮತ್ತು ವಿಪಸನದ ಬಗ್ಗೆ ಹಾಗೂ ಉಪಾಸನೆಗೂ ವಿಪಸನಕ್ಕೂ ಇರುವಂತ ವ್ಯತ್ಯಾಸದ ಬಗ್ಗೆ ತಿಳ್ಕೊತೀವಿ. ನಿಮ್ಗೆ ಈಗಾಗ್ಲೇ ಅನ್ಸಿರ್ಬೇಕು, ಉಪಾಸನೆ ಅಂದ್ರೇನು, ವಿಪಸನ ಅಂದ್ರೇನು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಕೆಲವರಿಗೆ ಮೂಡಿರಬಹುದು. ಪ್ರಪಂಚದಲ್ಲಿ ಹಲವು ರೀತಿಯ ಜನರು ಜೀವಿಸ್ತಾ ಇರ್ತಾರೆ. ಕೆಲವರು ದೇವರಿದ್ದಾನೆ, ಅವನ್ ನಮ್ಮನ್ನ ನೋಡ್ಕೋತಾನೆ ಅಂತ ನಂಬಿರೋರು ಇದ್ದಾರೆ. ಇನ್ನು ಕೆಲವರು ಯಾವ ದೇವರು ಇಲ್ಲ, ನಾವು ದುಡಿಬೇಕು, ನಾವು ತಿನ್ಬೇಕಾ, ದೇವ್ರೇನ್ ಮಾಡ್ತಾನೆ ಅನ್ನೋರು ಇದ್ದಾರೆ. ಇನ್ನು ಕೆಲವರು ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ, ಬದುಕಕ್ಕೆ ಜೀವಿಸಕ್ಕೆ ಹೊಟ್ಟೆಪಾಡಿಗೆ ಏನ್ ಬೇಕೋ ಅದನ್ನ ಮಾಡ್ಬೇಕಷ್ಟೇ, ಸ್ವರ್ಗ ನರ್ಕ ಅನ್ನೋದನ್ನ ಯಾರು ಕಂಡಿದ್ದಾರೆ ಅಂತ ಅನ್ನೋರು ಇದ್ದಾರೆ. ಜೊತೆಗೆ ಮಾನವನ ಜನ್ಮ ಶ್ರೇಷ್ಠ ಅಂತೆ, ಮಾನವ ಮಾತ್ರ ಮಾಧವನಾಗೋಕ್ಕೆ ಸಾಧ್ಯ, ಮುಕ್ತಿ ಮೋಕ್ಷಕ್ಕಾಗೋಸ್ಕರನೇ ಈ ಮಾನವ ಜನ್ಮ ಅಂತ ಅನ್ನೋ ತಿಳುವಳಿಕೆಯಿಂದ ಪಾಪ ಪುಣ್ಯದ ಅರಿವಿನಿಂದ ಜೀವಿಸ್ತಾ ಇರೋರು ಕೂಡ ಇದ್ದಾರೆ. ದೇವ್ರಿಲ್ಲ ಅನ್ನೋರನ್ನ ನಾಸ್ತಿಕರು ಅಂತಾರೆ, ದೇವ್ರಿದಾನೆ ಅನ್ನೋ ಅಂತ ನಂಬೋರನ್ನ ಆಸ್ತಿಕರು ಅಂತಾರೆ. ನಾಸ್ತಿಕರ ಜೀವನ ಮಾರ್ಗ ಭೌತಿಕ, ಪ್ರಾಪಂಚಿಕ, ಲೌಕಿಕವಾಗಿದ್ರೆ ಆಸ್ತಿಕರು ಪಾಲಿಸುವಂತ ಜೀವನ ಮಾರ್ಗ ಆಧ್ಯಾತ್ಮಿಕ ಮಾರ್ಗ. ನಾವು ನಂಬ್ತೀವೋ ಇಲ್ವೋ, ನಮ್ಮಿಂದ ತಪ್ಪುಗಳು ಆಗ್ತಾ ಇರುತ್ತೆ, ಒಳ್ಳೇದು ಆಗ್ತಾ ಇರುತ್ತೆ. ನಾವು ಮಾಡಿದ್ದು ನಮ್ಗೆ ನೆನ್ಪಿರುತ್ತೋ ಇಲ್ವೋ, ಪ್ರತಿಯೊಂದೊಂದು ಕಾರ್ಯಗಳು ಕಾರಣಗಳು ಎಲ್ಲೋ ಒಂದ್ ಕಡೆ ರೆಕಾರ್ಡ್ ಆಗ್ತಾ ಇರುತ್ತೆ. ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅದನ್ನೇ ಚಿತ್ರಗುಪ್ತನ ಕಡತ ಅಂತ ಅನ್ನೋದು, ಅದನ್ನೇ ಆಕಾಶಿಕ್ ರೆಕಾರ್ಡ್ಸ್ ಅನ್ನೋದು. ಅದ್ರ ಒರಿಜಿನಲ್ ಎಲ್ಲಿರುತ್ತೆ ಅಂದ್ರೆ ನಮ್ಮ ಭೌತಿಕ ಶರೀರದ ಜೊತೆನೇ ಇರುವಂತ ಸೂಕ್ಷ್ಮ ರೂಪದಲ್ಲಿರುವಂತಹ ಕಾರಣ ಶರೀರದಲ್ಲಿ ಇರುತ್ತೆ. ಈ ಕಾರಣ ಶರೀರದಲ್ಲಿರೋ ಕಾರ್ಯಕಾರಣಗಳನ್ನ ಪೂರ್ಣವಾಗಿ ಅಳಿಸ್ಕೊಳ್ಳೋವರೆಗೂ ನಮ್ಗೆ ಮುಕ್ತಿ ಅನ್ನೋದಿಲ್ಲ. ನಾವು ನಮ್ಮ ತಪ್ಪನ್ನ ತಿದ್ದುಕೊಂಡು ದುರ್ಗುಣಗಳನ್ನ ತ್ಯಜಿಸಿ ದೈವಿ ಗುಣಗಳನ್ನ ಬೆಳೆಸ್ಕೊಳ್ತಾ ಮಾನವ ಮಾಧವನಾಗೋಕ್ಕೆ ಸಾಧ್ಯ ಆಧ್ಯಾತ್ಮಿಕ ಮಾರ್ಗಗಳಿಂದ, ಆತ್ಮಜ್ಞಾನದಿಂದ. ಈ ಆಧ್ಯಾತ್ಮಿಕ ಮಾರ್ಗಗಳಲ್ಲಿ ಉಪಾಸನೆ ಮತ್ತು ವಿಪಸನ ಅಂತ ಅನ್ನುವಂತ 2 ಹಂತಗಳಿವೆ ಅಂತ ನನ್ನ ಆಧ್ಯಾತ್ಮಿಕ ಗುರುಗಳಾದ ಆತ್ಮಗುರುಗಳಾದ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ನಮ್ಗೆ ತಿಳಿಸ್ಕೊಟ್ಟಿದ್ರು. ಆಧ್ಯಾತ್ಮಿಕ ಮಾರ್ಗದಲ್ಲಿರುವಂತ ಆ 2 ಹಂತಗಳ ಬಗ್ಗೆ ನಾನು ನಿಮ್ಗೆ ಈ 3 ದಿವಸಗಳು ತಿಳಿಸ್ಕೊಡ್ತಾ ಇರ್ತೀನಿ. ಈ ಆಧ್ಯಾತ್ಮಿಕ ಮಾರ್ಗಗಳ ಬಗ್ಗೆ ತಿಳ್ಕೊಳ್ಳೋಕ್ ಮುಂಚೆ ಆಧ್ಯಾತ್ಮಕ್ಕೆ ತವರೂರು ಅಂತ ವಿಶ್ವವಿಖ್ಯಾತಿಯಾಗಿರುವಂತ ನಮ್ಮ ಭಾರತ ದೇಶದ ವಿಶಿಷ್ಟತೆಯ ಬಗ್ಗೆ ಸ್ವಲ್ಪನಾದ್ರೂ ತಿಳ್ಕೊಳ್ಳೇಬೇಕು. ಅಧ್ಯಾತ್ಮ ಅಂದ್ರೇನು, ಯಾವ್ಯಾವ ವಿಷಯ ವಿಚಾರಗಳು ಆಧ್ಯಾತ್ಮಿಕ ವಿಜ್ಞಾನ ಏನನ್ನ ತಿಳಿಸ್ಕೊಡುತ್ತೆ, ಆಧ್ಯಾತ್ಮಿಕ ಮಾರ್ಗಗಳು ಅಂದ್ರೇನು, ಆಧ್ಯಾತ್ಮಿಕ ಮಾರ್ಗದ ಅತ್ಯುನ್ನತ ಹಂತ, ಅತ್ಯುನ್ನತ ವಿಕಸನದ ಸ್ಥಿತಿ ಯಾವುದು ಅನ್ನುವಂಥ ವಿಚಾರಗಳನ್ನ ನಾವು ತಿಳ್ಕೊಬೇಕಾಗತ್ತೆ. ನಮ್ಮ ಭಾರತ ದೇಶ ಆಧ್ಯಾತ್ಮಕ್ಕೆ ತವರೂರು. ಭಾರತೀಯರು ಉತ್ತಮ ಆಧ್ಯಾತ್ಮಿಗಳು. ಭಾರತೀಯ ಋಷಿ ಮುನಿಗಳು ಮಹಾನ್ ತಪಸ್ವಿಗಳು, ಸಿದ್ಧಿಯನ್ನ ಸಾಧಿಸಿರೋರು. ಅವರುಗಳು ಸಿಯರ್ಸ್ ಅಂದ್ರೆ ತ್ರಿಕಾಲ ಜ್ಞಾನಿಗಳು, ದಿವ್ಯ ದೃಷ್ಟಿ ಇದ್ದವರು, ಆತ್ಮಜ್ಞಾನಿಗಳು, ಆಧ್ಯಾತ್ಮಿಕ ವಿಜ್ಞಾನಿಗಳು. ಅವರು ಬರೇ ಬೋಧಕರಾಗಿರ್ಲಿಲ್ಲ, ಸಾಧಕರಾಗಿದ್ರು. ಅವರುಗಳು ಆಧ್ಯಾತ್ಮಿಕ ಸಾಧನೆಯಿಂದ ಹಲವಾರು ಸಿದ್ಧಿಗಳನ್ನ ಪಡೆದಿದ್ದವರು, ದಿವ್ಯ ದೃಷ್ಟಿಯನ್ನ ಹೊಂದಿದ್ದವರು, ಹಲವು ಆಧ್ಯಾತ್ಮಿಕ ಸತ್ಯಗಳನ್ನ ನೇರವಾಗಿ ಮೂಲದಿಂದ ತಿಳಿದವರು, ಸೃಷ್ಟಿ ಸಿದ್ಧಾಂತವನ್ನ ಬಿಡಿಬಿಡಿಯಾಗಿ ಗ್ರಹಿಸಿದವರು. ಮಾನವ ಜನ್ಮ ಶ್ರೇಷ್ಠ ಅಂತಾನೋ, ಮಾನವ ಮಾಧವನಾಗಬಲ್ಲವನು ಅಂತಾನೋ ತಿಳಿದು ಮಾನವ ಮಾಧವನಾಗೋ ಮಾರ್ಗವನ್ನ ಮಾನವನ ಕುಲಕ್ಕೆ ತಿಳಿಸ್ಕೊಟ್ಟವರು ಅವರು. ಈ ಪರಬ್ರಹ್ಮನ ಹಲವು ಸೃಷ್ಟಿಗಳಲ್ಲಿ ಮಾನವನ ಸೃಷ್ಟಿ ಅತ್ಯದ್ಭುತ. ಅದು ಅವನ ರಚನೆಯೇ ಆಧ್ಯಾತ್ಮಿಕ ಅನ್ನೋದನ್ನು, ಎಲ್ಲಾ ಸೃಷ್ಟಿನೂ ಸೂಕ್ಷ್ಮದಿಂದಾನೇ ಸ್ಥೂಲ ರೂಪದಲ್ಲಿ ಗೋಚರಿಸೋದು ಅನ್ನೋದನ್ನ
ಇಂದ್ರಿಯಾತೀತವಾಗಿ ತಿಳಿಸಿದ್ರು. ಹಾಗಾದ್ರೆ ಮಾನವನ ರಚನೆಯಲ್ಲಿ ಅಂತಹ ವೈಶಿಷ್ಟ್ಯತೆ ಏನಿದೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಯಾವ್ಯಾವುದರಿಂದ ಮಾನವ ಆಗಿದ್ದಾನೆ, ಮಾನವ ಯಾಕೆ ಶ್ರೇಷ್ಠ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆಗ ನಮ್ಮ ಮುಂದಿನ ಹೆಜ್ಜೆಗಳಲ್ಲಿ ನಾವು ತಪ್ಪಿದ್ರೆ ಸರಿ ಮಾಡ್ಕೊಳಕ್ಕೆ ಸಾಧ್ಯ. ಮಾನವನ ದೇಹ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಅಂತಾನು, ಪಂಚಕೋಶಗಳಿಂದ ರಚಿಸಲ್ಪಟ್ಟಿದೆ ಅಂತಾನು, ದೇಹ, ಆತ್ಮ, ಮನಸ್ಸು ಮತ್ತು ಬುದ್ಧಿಗಳ ಸಮಾಗಮನೇ ಮಾನವ ಅಂತಾನು, ಭೌತಿಕ ಹಾಗೂ ಪ್ರಾಪಂಚಿಕ ಜ್ಞಾನವನ್ನರಿಯೋಕೆ ಪಂಚ ಜ್ಞಾನೇಂದ್ರಿಯಗಳು ಅಂತಾನು ತಿಳಿಸ್ತಾ, ಮಾನವ ಮಾಧವನಾಗಕ್ಕೆ ಪೂರಕವಾಗಿರುವಂತ ಆತ್ಮಜ್ಞಾನದ ಅರಿವನ್ನ ಪಡೆಯಕ್ಕೆ ಅವಶ್ಯವಿರುವಂತ ಎಲ್ಲಾ ಅಂಶಗಳನ್ನು ಕೊಟ್ಟು ಸೃಷ್ಟಿಯಾಗಿರೋನೇ ಮಾನವ. ಮಾನವ ಏನೇ ಎಷ್ಟೇ ಭೌತಿಕ ಹಾಗೂ ಪ್ರಾಪಂಚಿಕ ಜ್ಞಾನವನ್ನ ಸಂಪಾದಿಸಿದ್ರು ಆತ್ಮಜ್ಞಾನದ ಹೊರತು ಮಾನವನಿಗೆ ಮುಕ್ತಿ ಇಲ್ಲ ಅಂತಾನು ತಿಳಿಸಿದ್ರು. ಆತ್ಮಜ್ಞಾನದ ಮೂಲ ಆಧ್ಯಾತ್ಮಿಕ ವಿಜ್ಞಾನ. ಆಧ್ಯಾತ್ಮಿಕ ವಿಜ್ಞಾನದ ಮೂಲನೇ ಧ್ಯಾನ ಮತ್ತು ತಪಸ್ಸು ಅಂತಾನು. ಮಾನವ ಮಾಧವನಾಗೋ ಮಾರ್ಗ ಕೂಡ ಆಧ್ಯಾತ್ಮಿಕ. ಆತ್ಮ ವಿಕಸನದ ಆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹಲವು ಹಂತಗಳಿದ್ದು ಆ ಹಂತದ ಮೆಟ್ಟಿಲುಗಳನ್ನ ನಿಧಾನವಾಗಿ ಸಂಯಮದಿಂದ ಹಾಗೂ ಸಾಧನೆಯಿಂದ ಏರಿ ಹೋಗ್ಬೇಕಾಗತ್ತೆ ಅಂತಾನು ತಿಳಿಸಿದ್ರು, ಮಾರ್ಗದರ್ಶಿಸಿದ್ರು ಅವರು. ಸಾಮಾನ್ಯ ವಿಜ್ಞಾನ ಮತ್ತು ಆಧ್ಯಾತ್ಮಿಕ ವಿಜ್ಞಾನ ಹೇಗೆ ಅಂದ್ರೆ, ಈ ರೈಲ್ ಹೋಗುವಂತ ಎರಡು ಹಳಿಗಳಂತಿದ್ದು ಎಂದಿಗೂ ಒಟ್ಟಾಗಿ ಒಂದಾಗಕ್ಕೆ ಸೇರಕ್ಕೆ ಸಾಧ್ಯನೇ ಇಲ್ಲದೆ ಇರುವಂತದ್ದು. 2 parallel lines never meet ಅಂತಾರಲ್ಲ ಹಾಗೆ. ಯಾಕೆಂದ್ರೆ ಈ ಎರಡೂ ವಿಜ್ಞಾನಗಳ ಸಿದ್ಧಾಂತಗಳು ಬೇರೆ ಬೇರೆ. ಸಾಮಾನ್ಯ ವಿಜ್ಞಾನದ ಸಿದ್ಧಾಂತ ಸೀಯಿಂಗ್ ಈಸ್ ಬಿಲೀವಿಂಗ್, ಎಕ್ಸ್ಪೆರಿಮೆಂಟಿಂಗ್ ಈಸ್ ಬಿಲೀವಿಂಗ್ ಅಂತ ಆಗಿದ್ರೆ, ಆಧ್ಯಾತ್ಮಿಕ ವಿಜ್ಞಾನದ ಸಿದ್ಧಾಂತ ಎಕ್ಸ್ಪೀರಿಯನ್ಸಿಂಗ್ ಈಸ್ ಬಿಲೀವಿಂಗ್. ಸಾಮಾನ್ಯ ವಿಜ್ಞಾನಕ್ಕೆ ಎಲ್ಲಕ್ಕೂ ಸಾಕ್ಷಿ ಬೇಕು, ಇಂದ್ರಿಯಗಳಿಗೆ ಲಭ್ಯವಾಗಬೇಕು, ಪ್ರಯೋಗಾಲಯದಲ್ಲಿ ಪ್ರಯೋಗಕ್ಕೆ ಲಭ್ಯ ಇರಬೇಕು, ವೈಜ್ಞಾನಿಕವಾಗಿ ಸಾಬೀತಾಗ್ಬೇಕು. ಆದ್ರೆ ಆಧ್ಯಾತ್ಮಿಕ ವಿಜ್ಞಾನದ ಸಿದ್ಧಾಂತನೇ ಬೇರೆ. ಇಲ್ಲಿ ಅನುಭವ, ಅನಿಸಿಕೆ, ಅನುಭೂತಿನೇ ಪ್ರಧಾನ. ನಮಗೆ ನಾವೇ ಸಾಕ್ಷಿ, ಅದನ್ನೇ ಆತ್ಮ ಸಾಕ್ಷಿ ಅನ್ನೋದು. ಪ್ರಶಾಂತತೆ, ಸಮಾಧಾನ ಅಂತ ಅನ್ಸೋದು ಮನಸ್ಸಿಗೆ. ಜ್ಞಾನ, ಅರಿವು, ಪ್ರಜ್ಞೆ ಅನ್ನೋದು ಆತ್ಮಕ್ಕೆ. ಹಾಗಾಗಿ ವಿಕಸನ ಆತ್ಮಕ್ಕೆ. ಇವೇ ಆಧ್ಯಾತ್ಮಿಕ ಬೆಳವಣಿಗೆ. ಈ ಆಧ್ಯಾತ್ಮಿಕ ಬೆಳವಣಿಗೆ ಆಂತರಿಕವಾಗಿ ಹಂತ ಹಂತವಾಗಿ ಸಾಗ್ತಾ ತಿಳುವಳಿಕೆ ಹೆಚ್ಚಾಗ್ತಾ ಅವು ಭೌತಿಕವಾಗಿಯೂ ಮಾನವನ ಗುಣ ಸ್ವಭಾವಗಳಲ್ಲಿ, ನಡವಳಿಕೆಗಳಲ್ಲಿ ಪ್ರಕಟವಾಗ್ತಾ ಇರುತ್ತೆ. ಈ ಆಧ್ಯಾತ್ಮಿಕ ಬೆಳವಣಿಗೆಯಾಗೋಕೆ ವಿವಿಧ ಆಧ್ಯಾತ್ಮಿಕ ಮಾರ್ಗಗಳೂ ಕೂಡ ಇದ್ದು ಅದಕ್ಕೆ ತಕ್ಕಂತೆ ಆತ್ಮನ ಬೆಳವಣಿಗೆ ಕೂಡ ಆಗುತ್ತೆ. ಸರಿಯಾದ, ಸೂಕ್ತವಾದ, ಪರಿಣಾಮಕಾರಿಯಾಗಿರುವಂತ ಮಾರ್ಗ ಯಾವುದು ಅಂತ ತಿಳಿದು ಅಳವಡಿಸ್ಕೊಂಡು ಆಧ್ಯಾತ್ಮಿಕವಾಗಿ ಮುನ್ನಡೆಯೋದು ಉತ್ತಮ. ಆಧ್ಯಾತ್ಮಿಕ ವಿಜ್ಞಾನದ ಪ್ರಕಾರ, ಭಗವದ್ಗೀತೆ ಪ್ರಕಾರ ಮಾನವ ಅಂತಂದ್ರೆ ಬರೀ ದೇಹ ಅಲ್ಲ, ದೇಹ ಪ್ಲಸ್ ಆತ್ಮ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿ ಪ್ಲಸ್ ಪಂಚೇಂದ್ರಿಯಗಳು. ಈ ಆತ್ಮ ಮತ್ತು ಮನಸ್ಸು ಇವೆರಡೂ ಸಾಮಾನ್ಯ ವಿಜ್ಞಾನದ ಪರಿಮಿತಿಯಲ್ಲಿ ಬರದೇ ಇರುವಂತಹ ವಿಷಯ ವಸ್ತುಗಳು. ಆದ್ರೂ ವೈದ್ಯಕೀಯ ವಿಜ್ಞಾನದ ಜ್ಞಾನ ಪರಿಧಿಯಲ್ಲಿ ತಿಳಿಯಕ್ಕಾಗದೆ ಇರುವಂತ, ಗುಣಪಡಿಸಕ್ಕಾಗದೆ ಇರುವಂತ, ಕಾಯಿಲೆಯ ಕಾರಣ ತಿಳಿಯಕ್ಕಾಗದೆ ಇರುವಂತ ಹಂತದಲ್ಲಿ ಅಂತಹ ಕಾಯಿಲೆಗಳಿಗೆ ಕಾರಣ ಮನಸ್ಸು ಅಂತಾನೋ, ಮನಸ್ಸಿನಲ್ಲಿ ಉದ್ಭವವಾಗುವಂತ ಭಾವನೆಗಳು ಅಂತಾನೋ ಪರಿಗಣಿಸಿ ಅಂತಹ ಕಾಯಿಲೆಗಳನ್ನ ಸೈಕೋಸೊಮ್ಯಾಟಿಕ್ ಅಂತ ಹೇಳಿ, ಅಂದ್ರೆ ಮನೋದೈಹಿಕ ಕಾಯಿಲೆಗಳು ಅಂತ ಹೆಸರಿಟ್ಟು ಪರಿಹಾರಕ್ಕಾಗಿ ಧ್ಯಾನ, ಯೋಗಕ್ಕೆ ವೈದ್ಯರುಗಳೇ ಸೂಚಿಸ್ತಾ ಇದ್ದಾರೆ. ಈ ಧ್ಯಾನ ಮತ್ತು ಯೋಗ ಎರಡೂ ಆಧ್ಯಾತ್ಮಿಕ ಮಾರ್ಗಗಳೇ ತಾನೆ. ಇವು ಔಷಧ ರಹಿತ ಚೈತನ್ಯ ಚಿಕಿತ್ಸಾ ಆಧ್ಯಾತ್ಮಿಕ ವಿಧಾನ ಅಲ್ವೇ? ಹಾಗಾಗಿ ಆಧ್ಯಾತ್ಮಿಕ ವಿಜ್ಞಾನ ಸಾಮಾನ್ಯ ವಿಜ್ಞಾನವನ್ನ ಹಾಗೂ ವೈದ್ಯಕೀಯ ವಿಜ್ಞಾನವನ್ನ ಮೀರಿದಂತ ವಿಜ್ಞಾನ ಅಂತ ಅನ್ಸ್ಲಿಲ್ಲ. ಆಧ್ಯಾತ್ಮಿಕ ವಿಧಾನಗಳು ಕೂಡ ವೈಜ್ಞಾನಿಕ ಅಂತಾನೆ ಅನ್ನಿಸ್ಕೊಳ್ಳುತ್ತೆ. ಆಧ್ಯಾತ್ಮಿಕ ಮಾರ್ಗದ ಉತ್ತಮ ಆರೋಗ್ಯ ವಿಜ್ಞಾನ ಅಂತ ಕೂಡ ಅನ್ನಿಸ್ಕೊಂಡಂಗ ಆಗುತ್ತೆ. ನನ್ನ ಹಿಂದಿನ 3 ಉಪನ್ಯಾಸಗಳಲ್ಲಿ ಇದೇ ಮನೋದೈಹಿಕ ಕಾಯಿಲೆಗಳ ಬಗ್ಗೆ, ಆರೋಗ್ಯದ ಮೇಲೆ ನಮ್ಮ ಭಾವೋದ್ವೇಗಗಳ ಪ್ರಭಾವ ಕುರಿತು ತಿಳಿಸಿದ್ದೆ. ಈ ಕಾಯಿಲೆಗಳಿಗೆ ಕಾರಣವಾಗಿರುವಂತಹ ಭಾವೋದ್ವೇಗಗಳನ್ನ ಕಡಿಮೆ ಮಾಡ್ಕೊಳ್ಳೋಕೆ ಏನೇನು ಮಾಡಬಹುದು ಅನ್ನೋದನ್ನು, ಎಲ್ಲಕ್ಕಿಂತ ಪರಿಣಾಮಕಾರಿ ಆಧ್ಯಾತ್ಮಿಕ ಮಾರ್ಗ ಧ್ಯಾನ ಅಂತಾನು ತಿಳಿಸಿದ್ದೆ. ಇದು ವಿಜ್ಞಾನ ಯುಗ, ಕಂಪ್ಯೂಟರ್ ಯುಗ, ಮೊಬೈಲ್ ಯುಗ. ಯಾವುದೇ ಘಟನೆ ನಡೆದ್ರು, ಏನೇ ಅನುಭವವಾದ್ರೂ ವೈ, ವಾಟ್, ವೇರ್, ವೆನ್, ಹೌ, ವಿಚ್ ಅನ್ನುವಂತ ಪ್ರಶ್ನೆಗಳು ಉದ್ಭವಿಸೋದು ಸಹಜ.
ಯಾವುದೇ ವಿಚಾರವನ್ನ ತಿಳಿಸಕ್ಕೆ ಹಾಗೂ ಸಾಬೀತುಪಡಿಸೋಕೆ ವೈಜ್ಞಾನಿಕ ವಿಧಿವಿಧಾನಗಳನ್ನ ಅಳವಡಿಸ್ಕೊಂಡಿರೋದು ರೂಢಿ. ಭೌತಿಕ ರೂಪದಲ್ಲಿರೋದನ್ನ ಮಾತ್ರ, ಪಂಚೇಂದ್ರಿಯಗಳಿಂದ ಗ್ರಹಿಸಬಹುದಾದನ್ನ ಮಾತ್ರ ವಿಜ್ಞಾನ ಅಂದ್ರೆ ಜನರಲ್ ಸೈನ್ಸ್ ಒಪ್ಪುತ್ತೆ. ನಾರ್ಮಲ್ ಸೈನ್ಸ್, ಎಕ್ಸ್ಪೆರಿಮೆಂಟಲ್ ಸೈನ್ಸ್ ಅಂದ್ರೆ ಸಾಮಾನ್ಯ ವಿಜ್ಞಾನ ಹಾಗೂ ಪ್ರಯೋಗಾಲಯದಲ್ಲಿರುವಂತ ವಿಜ್ಞಾನ ತಿಳಿಸಿದ್ರೆ ಮಾತ್ರ ಅದು ವಿಜ್ಞಾನನ. ಪಂಚೇಂದ್ರಿಯಗಳಿಗೆ ಗ್ರಹಿಕೆಗೆ ಬರದೇ ಇರುವಂತ ವಿಜ್ಞಾನ, ಪ್ರವೇಶಿಸಕ್ಕಾಗದೇ ಇರುವಂತ ಎಷ್ಟೋ ಆಯಾಮಗಳಿವೆ ಅಂದ್ರೆ ಆಶ್ಚರ್ಯ ಪಡ್ಬೇಕಾಗಿಲ್ಲ. ವೈಜ್ಞಾನಿಕವಾಗಿ ವಿಶ್ಲೇಷಿಸಕ್ಕಾಗದೇ ಇದ್ರೂನು ಅನುಭವವನ್ನಂತೂ ತಳ್ಳಿ ಹಾಕುವಂತಿಲ್ಲ, ಅನುಭೂತಿಯನ್ನ ತಿರಸ್ಕರಿಸೋ ಹಾಗಿಲ್ಲ. ಸಾಮಾನ್ಯ ವಿಜ್ಞಾನ ಅರ್ಥೈಸಿ ವಿವರಿಸಿ ಸಮಾಧಾನ ನೀಡಕ್ಕೆ ಅಸಾಧ್ಯವೆನಿಸುವಂತಹ ಮಾನವನ ಅತೀಂದ್ರಿಯ ಅಪೂರ್ವ ಸಾಧನೆ ಸಿದ್ಧಿಗಳಿಗೆ ಆಧ್ಯಾತ್ಮಿಕ ವಿಜ್ಞಾನ ಅರ್ಥೈಸಿ ವಿವರಿಸಿ ತೊಡಗಿಸಿ ಅನುಭೂತಿಗಳಿಗೆ ಅವಕಾಶ ಮಾಡಿಕೊಡುತ್ತೋ, ಅದೇ ರೀತಿ ಮಾನವನ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ, ಪ್ರಶ್ನೆಗಳಿಗೆ ಪರಿಹಾರವನ್ನ ಜೀವನ ವಿಜ್ಞಾನದ ಮೂಲಕ ಸಮಾಧಾನ ನೀಡಬಲ್ಲದು ಆಧ್ಯಾತ್ಮ. ಅದೇ ಆಧ್ಯಾತ್ಮಿಕ ವಿಜ್ಞಾನ. ಭೂಮಿ ಮೇಲಿರುವಂತ ಎಲ್ಲವೂ ಇಂದ್ರಿಯ ಗೋಚರ ವಿಜ್ಞಾನದ ಮೂಲಕನೇ, ಪ್ರಯೋಗ ಮತ್ತು ದಾಖಲೆಯ ಮೂಲಕನೇ ಪರಿಚಯವಾಗಿದೆ ಅಂತ ಪರಿಗಣಿಸಕ್ಕೆ ಸಾಧ್ಯವಿಲ್ಲ. ವಿಜ್ಞಾನದ ಮೇಲೆ ಖಂಡಿತ ತುಂಬಾ ಗೌರವ ಇದೆ. ವೈಜ್ಞಾನಿಕ ಸಂಶೋಧನೆಗಳ ಮೇಲೆ, ಆವಿಷ್ಕಾರಗಳ ಮೇಲೆ ಕೃತಜ್ಞತಾ ಪೂರ್ವಕ ಗೌರವ ಇದೆ. ನಾನು ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ವೈದ್ಯಕೀಯ ವಿಜ್ಞಾನವನ್ನ, ಸಾಮಾನ್ಯ ವಿಜ್ಞಾನವನ್ನ ಮೀರಿರೋ, ವಿಜ್ಞಾನಕ್ಕೆ ಎಟಕದೇ ಇರುವಂತ ಇನ್ನೂ ಎಷ್ಟೋ ವಿಚಾರಗಳಿವೆ. ಅವು ಆಧ್ಯಾತ್ಮಿಕ. ಬ್ರಹ್ಮಾಂಡದಲ್ಲಿರೋ, ಸೃಷ್ಟಿಯಲ್ಲಿರೋ ಸ್ಥೂಲ ಮತ್ತು ಸೂಕ್ಷ್ಮ ರೂಪದಲ್ಲಿರೋ ಅಂಶಗಳಲ್ಲಿ ಮಾನವನ ಇಂದ್ರಿಯಗಳಿಗೆ, ವಿಜ್ಞಾನದ ಕಣ್ಣಿಗೆ, ಪ್ರಯೋಗಾಲಯದ ಮೇಜಿಗೆ ಇದುವರೆಗೂ ಲಭ್ಯವಾಗಿರೋದು ಕೇವಲ 4% ಮಾತ್ರ ಅನ್ನೋದನ್ನ ಎಲ್ಲೋ ಓದಿದ್ದೆ. ಇದ್ರ ಬಗ್ಗೆ ಪತ್ರಿ ಸರ್ ಹತ್ರ ಚರ್ಚಿಸಿ ಕೂಡ ಇದ್ದೆ. ಈ ಕುರಿತು ತಿಳಿಯೋ ಮಾರ್ಗ ವಿಭಿನ್ನ, ಆಧ್ಯಾತ್ಮಿಕ ಅಂತ ಪತ್ರಿ ಸರ್ ತಿಳಿಸಿದ್ರು. ಈ ಸಾಮಾನ್ಯ ವಿಜ್ಞಾನ ಮಾನವನ ಬಳಕೆಗಾಗಿ ಹಲವಾರು ವಸ್ತುಗಳನ್ನ ಸೃಷ್ಟಿಸಿ ಅನುಕೂಲ ಮಾಡಿಕೊಟ್ಟಿದೆಯಾದ್ರೂ ಮಾನವನ ದೇಹವನ್ನ ಪ್ರಯೋಗಾಲಯದಲ್ಲಿ ಸೃಷ್ಟಿಸಿಲ್ಲ. ಮಾನವನ ದೇಹದಲ್ಲಿ ಪ್ರಾಣವನ್ನ ತುಂಬಿಲ್ಲ. ಮಾನವನ ದೇಹದಲ್ಲಿ ನಡೆಯೋ ಉಸಿರಾಟಕ್ಕೆ ಚಾಲನೆ ನೀಡಿಲ್ಲ. ಮಾನವನ ಬದುಕಿಗೆ ಅತ್ಯವಶ್ಯವಾಗಿರುವಂತಹ ಪಂಚಭೂತಗಳನ್ನು ಕೂಡ ಸೃಷ್ಟಿಸಿಲ್ಲ. ಪ್ರಾಣಿ ಸಂಕುಲದ ಜೀವಿತಕ್ಕೆ ಅವಶ್ಯವಿರುವಂತಹ ಸೂರ್ಯನನ್ನಾಗ್ಲಿ, ಮಾನವನ ಆಧ್ಯಾತ್ಮಿಕ ಬೆಳವಣಿಗೆಗೆ ಪೂರಕವಾಗಿರುವಂತಹ ಚಂದ್ರನನ್ನಾಗ್ಲಿ ಸೃಷ್ಟಿಸಿಲ್ಲ. ಪ್ರಕೃತಿಯಲ್ಲಿರೋ, ಭಗವಂತನ ಸೃಷ್ಟಿಯಲ್ಲಿರೋ ಎಲ್ಲವೂ ಪರಸ್ಪರ ಅವಲಂಬಿತವಾಗಿ ಜೀವಿಸುವಂತ ವ್ಯವಸ್ಥೆಯನ್ನ ಈ ಸಾಮಾನ್ಯ ವಿಜ್ಞಾನ ಯೋಜಿಸಿಲ್ಲ. ಆತ್ಮವು ಅಪೂರ್ಣತೆಯಿಂದ ಪೂರ್ಣತೆಯನ್ನು ತಲುಪಬಹುದಾದ, ದೈವತ್ವವನ್ನ ಸಾಧಿಸಬಹುದಾದಂತ ವಿಶೇಷ ವಿಜ್ಞಾನವೇ ಆತ್ಮವಿಜ್ಞಾನ, ಆಧ್ಯಾತ್ಮಿಕ ಜ್ಞಾನ. ಮಾನವನ ಹಿಡಿತಕ್ಕೆ ಸಿಕ್ಕದೇ ಇರುವಂತಹ ಹಲವು ರೀತಿಯ ಇದುವರೆಗೂ ಮುಂದುವರೆದಿರುವಂತಹ ಸಾಮಾನ್ಯ ವಿಜ್ಞಾನವನ್ನ, ವೈದ್ಯಕೀಯ ವಿಜ್ಞಾನವನ್ನ ಮೀರಿರೋ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ ಅಂತ ಅರ್ಥ ಮಾಡ್ಕೋಬಹುದು. ಅಧ್ಯಾತ್ಮ ಅಂದ್ರೇನು? ಆತ್ಮನ ಆದಿಯನ್ನ, ಸೃಷ್ಟಿಯನ್ನ ತಿಳಿಸುವಂತ, ಆತ್ಮನ ಬೆಳವಣಿಗೆಯನ್ನ ವಿವರಿಸೋ ವಿಶೇಷ ಜ್ಞಾನನೇ ಅಧ್ಯಾತ್ಮ. ಆತ್ಮವು ಅಪೂರ್ಣತೆಯಿಂದ ಪೂರ್ಣತೆಯನ್ನ ತಲುಪಬಹುದಾದಂತ ಮಾರ್ಗನೇ ಆಧ್ಯಾತ್ಮಿಕ ಮಾರ್ಗ ಅನ್ನೋದು. ಹಾಗಾದ್ರೆ ಸಾಮಾನ್ಯ ವಿಜ್ಞಾನದ ಪರಿಮಿತಿಗೆ ಬರದೇ ಇರುವಂತ ಯಾವ್ಯಾವ ವಿಷಯಗಳು ಅಧ್ಯಾತ್ಮ? ಸಾಮಾನ್ಯ ವಿಜ್ಞಾನ ಉತ್ತರಿಸಕ್ಕಾಗದೇ ಇರುವಂತ ವಿಶ್ವಸತ್ಯಗಳೇ ಅಧ್ಯಾತ್ಮ. ಸಾಮಾನ್ಯ ವಿಜ್ಞಾನ ವಿವರಿಸಕ್ಕಾಗದೇ ಇರುವಂತ ನಿಗೂಢ ಸತ್ಯಗಳೇ ಅಧ್ಯಾತ್ಮ. ಸಾಮಾನ್ಯ ವಿಜ್ಞಾನ ನಿಯಂತ್ರಿಸಕ್ಕಾಗದೇ ಇರುವಂತ ಸ್ಥಿತಿಗತಿಗಳೇ ಅಧ್ಯಾತ್ಮ. ಸಾಮಾನ್ಯ ವಿಜ್ಞಾನ ಸೃಷ್ಟಿಸಲಾಗದ ಚೈತನ್ಯದ ಸ್ತರಗಳೇ, ಆಲ್ಟರ್ಡ್ ಸ್ಟೇಟ್ಸ್ ಆಫ್ ಕಾನ್ಶಿಯಸ್ನೆಸ್, ಅಧ್ಯಾತ್ಮ. ಪಂಚೇಂದ್ರಿಯಗಳ ಚೌಕಟ್ಟಿನಲ್ಲಿ ಬರದೇ ಇರುವಂತ ವಿಷಯಗಳೇ ಅಧ್ಯಾತ್ಮ. ಮಾನವನ ಬುದ್ಧಿವಂತಿಕೆ, ಜಾಣ್ಮೆಯನ್ನ ಮೀರಿರುವಂತ ವಿಚಾರಗಳೇ ಅಧ್ಯಾತ್ಮ. ಮಾನವನ ಅತೀಂದ್ರಿಯ ಅನುಭವಗಳೇ, ದೇಹಾತೀತ ಅನುಭವಗಳೇ ಅಧ್ಯಾತ್ಮ. ಇಂದ್ರಿಯಗಳಿಗೆ ಗೋಚರವಾಗೋದು ಮಾತ್ರ ಸಾಮಾನ್ಯ ವಿಜ್ಞಾನದ ಹಿಡಿತಕ್ಕೆ ಸಿಕ್ಕಿ ಸಂಶೋಧನೆಗೊಳಪಡುತ್ತೆ. ಇಂದ್ರಿಯಗಳಿಗೆ ಗೋಚರವಾಗದೇ ಇರುವಂತ ಅಗೋಚರ ಶಕ್ತಿ ಚೈತನ್ಯದ ಸ್ತರಗಳೆಲ್ಲಾನು ಸಾಮಾನ್ಯ ವಿಜ್ಞಾನದ ಹಿಡಿತಕ್ಕೆ ಸಿಗದೇ ಇರುವಂತ ಸೂಕ್ಷ್ಮ ವಿಚಾರಗಳು. ಜೀವ ಮತ್ತು ಜೀವನಕ್ಕೆ ಸಂಬಂಧಪಟ್ಟಿರೋ ಎಲ್ಲಾ ವಿಚಾರಗಳು ಆಧ್ಯಾತ್ಮಿಕ. ಅದನ್ನೇ ಸರಳವಾಗಿ ಹೇಳೋದಾದ್ರೆ, ಎಲ್ಲಾ ಆತ್ಮ ಸಂಬಂಧಿತ, ಪ್ರಕೃತಿ ಸಂಬಂಧಿತ, ಸೃಷ್ಟಿ ಸ್ಥಿತಿ ಲಯ ಕುರಿತ, ಆತ್ಮನ ಆದಿ ಮತ್ತು ಮುಕ್ತಿ ಮೋಕ್ಷ ಕುರಿತು ವಿವರಿಸುವಂತ ವಿಜ್ಞಾನನೇ
ಆಧ್ಯಾತ್ಮಿಕ ವಿಜ್ಞಾನ. ಈ ಆಧ್ಯಾತ್ಮಿಕ ವಿಚಾರಗಳನ್ನ ಅನುಭವ ಪೂರ್ವಕವಾಗಿ, ಅನುಭೂತಿ ಪೂರ್ವಕವಾಗಿ ತಿಳಿಸ್ಕೊಡುವಂತ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ. ಹಾಗಾಗಿ ಸಾಮಾನ್ಯ ವಿಜ್ಞಾನವನ್ನ ಮೀರಿದ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ ಅಂತ ಅರ್ಥ ಮಾಡ್ಕೋಬಹುದು. ಅಂದ್ರೆ ಜೀವ ಮತ್ತು ಜೀವನಕ್ಕೆ, ಆತ್ಮ, ಮನಸ್ಸು ಮತ್ತು ಸುಪ್ತ ಮನಸ್ಸಿಗೆ ಸಂಬಂಧಪಟ್ಟಂತ, ಸುಪ್ತ ಶಕ್ತಿ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟಿರುವಂತ, ಸಾಮಾನ್ಯ ವಿಜ್ಞಾನಕ್ಕೆ ಎಟಕದೇ ಇರುವಂತ, ಇನ್ನೂ ಸವಾಲಾಗೆ ಉಳಿದಿರುವಂತ ಮಾನವನ ದೇಹಾತೀತ, ಇಂದ್ರಿಯಾತೀತ ಅನುಭವಗಳೆಲ್ಲಾನು, ಸೂಕ್ಷ್ಮ ವಿಚಾರಗಳೆಲ್ಲವೂ ಕೂಡ ಆಧ್ಯಾತ್ಮಿಕ. ಆಧ್ಯಾತ್ಮಿಕತೆನೂ ಕೂಡ ಒಂದು ವ್ಯವಸ್ಥಿತ, ಅನುಭವ ಪೂರಿತ, ಅನುಭೂತಿ ಪೂರಕ ವಿಜ್ಞಾನ ಅಂತಾನೆ ಹೇಳ್ಬೋದು. ಈ ಆಧ್ಯಾತ್ಮಿಕ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸೃಷ್ಟಿ ಸಿದ್ಧಾಂತವನ್ನ ಅರ್ಥ ಮಾಡ್ಕೋಬೇಕು, ಪ್ರಕೃತಿಯನ್ನ ಹಾಗೂ ಮಾನವನ ದೇಹ ಪ್ರಕೃತಿಯನ್ನ ಅರ್ಥ ಮಾಡ್ಕೋಬೇಕು, ಪಂಚಭೂತಗಳ ಮಹತ್ವವನ್ನ, ಮಾನವನ ದೇಹ ರಚನೆಯನ್ನ ಅರ್ಥ ಮಾಡ್ಕೋಬೇಕು, ಜೀವ, ಜೀವಾತ್ಮ, ಜೀವನ ಹಾಗೂ ಕರ್ಮ ಸಿದ್ಧಾಂತವನ್ನ ಅರ್ಥ ಮಾಡ್ಕೋಬೇಕು. ಈ ಆಧ್ಯಾತ್ಮದ ಅರಿವು, ಜ್ಞಾನ ಇಲ್ಲದೆ ಇರೋರಲ್ಲಿ ಹಲವಾರು ಪ್ರಶ್ನೆಗಳು ಮೂಡ್ತಾ ಇರುತ್ತೆ. ಜೀವಕ್ಕೆ, ಹುಟ್ಟು ಸಾವಿಗೆ ಸಂಬಂಧಿಸಿದಂಗೆ ಯಾತಕ್ಕೋಸ್ಕರ ಈ ಹುಟ್ಟು ಸಾವು, ಹುಟ್ಟಿದ ಕಾರಣ ಏನು, ಸಾವು ಅಂದ್ರೇನು, ಯಾಕೆ ಸಾಯ್ಬೇಕು, ಸತ್ ನಂತರ ಎಲ್ಲಿಗೆ ಹೋಗ್ತೀವಿ, ಸಾವುಗೂ ಮರಿಹುಟ್ಟಿಗೂ ಈ ಮಧ್ಯೆ ಎಲ್ಲಿರ್ತೀವಿ, ಹೋಗೋದಾದ್ರೆ ಎಲ್ಲಿಗೆ, ಬರೋದಾದ್ರೂ ಎಲ್ಲಿಂದ, ಮತ್ತೆ ಮತ್ತೆ ಹುಟ್ಲೇಬೇಕಾ, ಹುಟ್ಟದೇ ಇರೋಕೆ ನಾವೇನಾದ್ರೂ ಮಾಡಕ್ಕಾಗತ್ತಾ, ಹುಟ್ಟಿದವರು ಜಾಣರು ಸುಖವಾಗಿರೋರು ಸಾಯ್ದೇನೆ ಸಾವಿರಾರು ವರ್ಷಗಳು ಈ ಭೂಮಿ ಮೇಲೆ ಇರಕ್ಕಾಗಲ್ವಾ ಅಂತ ಹಲವು ಪ್ರಶ್ನೆಗಳು ನಮ್ಮಲ್ಲಿ ಮೂಡ್ತಾ ಇರುತ್ತೆ. ಇನ್ನು ಜೀವನಕ್ಕೆ ಸಂಬಂಧಪಟ್ಟಂಗೆ ಹುಟ್ಟು ಸಾವಿನ ನಡುವೆ ನಾವು ಸಾಗಿಸ್ತಿರೋ ಜೀವನದಲ್ಲೂ ಕೂಡ ನಮ್ಗೆ ಪ್ರಶ್ನೆಗಳು ಮೂಡ್ತಾ ಇರುತ್ತೆ. ಯಾವ ತರಹ? ನಮ್ ಬುದ್ಧಿಗೆ ತಿಳಿದಂಗೆ ಈ ಜನದಲ್ಲಿ ನಾವು ಯಾರಿಗೂ ಕೆಟ್ಟದ್ದನ್ನ ಮಾಡಿಲ್ಲ, ಯಾರಿಗೂ ಕೆಟ್ಟದ್ದನ್ನ ಬಯಸಿಲ್ಲ, ಆದ್ರೂ ನಮ್ಗೆ ಆಕೆ ಇಷ್ಟು ಕಷ್ಟ, ಇಷ್ಟು ಕೆಡುಕುಗಳು ಅಂತ ನಮ್ಗನ್ಸಿಲ್ವಾ? ಈ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಎಷ್ಟೋ ಸಲಿ ಮೂಡಿಲ್ವಾ? ಕೆಲವ್ರು ಮಾತ್ರ ಯಾಕೆ ಕುರುಡ್ರು, ಕೆಲವ್ರು ಯಾಕೆ ಅಂಗವಿಕಲರು, ಕೆಲವ್ರು ಯಾಕೆ ಶ್ರೀಮಂತರು, ಅಹಂಕಾರಿಗಳು, ದುಃಖ ಸುಖ, ನೋವು ನಲಿವು, ಸೋಲು ಗೆಲುವು, ಸಿರಿತನ ಬಡತನ, ಇದ್ಯಾಕೆ ಈ ಡಿಫ್ರೆನ್ಸಿಯೇಷನ್ ಯಾತಕ್ಕಿದೆ? ದುಷ್ಟನ ಹೊಟ್ಟೆನಲ್ಲಿ ಸತ್ಪ್ರಜೆ ಹುಟ್ಟಿರ್ತಾನೆ ಅಪರೂಪವಾಗಿ, ಉತ್ತಮನ ಜ್ಞಾನಿಯ ಸಂಸ್ಕಾರವಂತನ ಹೊಟ್ಟೆಯಲ್ಲಿ ಹುಟ್ಟಿರೋನು ಸಮಾಜಘಾತಕನಾಗಿರೋದನ್ನು ಕೂಡ ನೋಡ್ತಿರ್ತೀವಿ. ಅದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಬರುತ್ತೆ. ಒಬ್ಬ ಕೂಲಿಯವನ, ವಿದ್ಯಾವಂತನ ಮನೆಯಲ್ಲಿ ಜಾಣ ಮಕ್ಕಳು ಹುಟ್ಟಿ ಶೈಕ್ಷಣಿಕ ಹಾಗೂ ಅಪೂರ್ವ ಸಾಧನೆಯನ್ನ ಮಾಡಿರೋರು ಕೂಡ ಇದ್ದಾರೆ. ಇವೆಲ್ಲ ಹೇಗ್ ಸಾಧ್ಯ ಅಂತ ಪ್ರಶ್ನೆ ಬರುತ್ತೆ. ಈ ಕೆಲವಾರು ಪ್ರಶ್ನೆಗಳಿಗೆ ಉತ್ತರವನ್ನಾಗ್ಲಿ ಅಥವಾ ನಮ್ಮ ಜೀವನದ ಸಂಕಷ್ಟಗಳಿಗೆ ಕಾರಣವನ್ನಾಗ್ಲಿ ಪರಿಹಾರವನ್ನಾಗ್ಲಿ ನಮ್ಮ ಸಾಮಾನ್ಯ ವಿಜ್ಞಾನ ನೀಡೋ ಹಾಗಿದ್ದಿದ್ರೆ ಆಧ್ಯಾತ್ಮಿಕತೆಯ ಅವಶ್ಯಕತೆನೇ ಬೀಳ್ತಾ ಇರ್ಲಿಲ್ಲ. ಮಾನವನ ಸ್ವಭಾವ ಹೇಗೆ ಅಂದ್ರೆ, ಕಷ್ಟಗಳು ಬಂದಾಗ ದೇವರನ್ನ ಬೇಡೋದು ಅಥವಾ ಬೈಯೋದು, ಸುಖವಾಗಿದ್ದಾಗ, ಸಂತೋಷವಾಗಿದ್ದಾಗ, ಆರೋಗ್ಯವಾಗಿದ್ದಾಗ ನಾನು, ನನ್ನಿಂದ, ನನಗೆ ಹಾಗೂ ನನಗಾಗಿ ಅನ್ನೋ ಪದಗಳೇ ನಮ್ಮಿಂದ ಹೊರಹೊಮ್ತಾ ಇರುತ್ತೆ. ಈ ಅಹಂ ನಮ್ಮನ್ನ ಸುತ್ತುವರೆದಿರುವಾಗ ನಮ್ಮ ವಿವೇಚನಾ ಶಕ್ತಿ ಕೆಲಸ ಮಾಡ್ದೇನೆ ನಮ್ಮಿಂದ ತಪ್ಪುಗಳು ಜಾಸ್ತಿ ಆಗ್ತಾ, ಜನ್ಮ ಜನ್ಮಾಂತರಗಳಿಂದ ಸೇರ್ಸಿಟ್ಕೊಳ್ತಾ ಬಂದಿರೋ ಪಾಪಕರ್ಮಗಳಿಗೆ ಇನ್ನೂ ಒಂದಿಷ್ಟು ಪಾಪಕರ್ಮಗಳನ್ನ ಸೇರಿಸ್ತಾ ಪಾಪಕರ್ಮಗಳನ್ನ ಸವಸಕ್ಕೆ ಮತ್ತೆ ಮತ್ತೆ ಇದೇ ಕರ್ಮಭೂಮಿಗೆ ಬರ್ಬೇಕಾಗತ್ತೆ. ನಮ್ಮ ಕಷ್ಟ ಸುಖಗಳಿಗೆ, ನಮ್ಮ ಸ್ಥಿತಿಗತಿಗಳಿಗೆ ನಾವೇ ಕಾರಣವೇ ಹೊರತು ಮತ್ಯಾರೂ ಅಲ್ಲ ಅನ್ನೋದೇನೆ ಈ ಬ್ರಹ್ಮಾಂಡ ಸತ್ಯ, ಇದೇ ಕರ್ಮ ಸಿದ್ಧಾಂತ. ಹಾಗಾಗಿ ನಮ್ಗೆ ಪುನರ್ಜನ್ಮಗಳು ಕಟ್ಟಿಟ್ಟ ಬುತ್ತಿ, ಇದೇ ಜೀವನ ಸತ್ಯ. ಧ್ಯಾನದಲ್ಲಿ ನಮ್ಮ ಪ್ರಶ್ನೆಗಳಿಗೆ ಸಿಗೋ ಉತ್ತರಗಳೇ, ಸತ್ಸಂಗ ಸ್ವಾಧ್ಯಾಯದಲ್ಲಿ ನಮಗೆ ಸಿಗುವಂತ ಮಾರ್ಗದರ್ಶನವೇ ಆತ್ಮಜ್ಞಾನ. ಇವೆಲ್ಲವನ್ನ ವೈಜ್ಞಾನಿಕವಾಗಿ ತಿಳಿಸುವಂತ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ. ಆಧ್ಯಾತ್ಮಿಕ ವಿಜ್ಞಾನದ ವಿಚಾರಗಳು ಯಾವ್ಯಾವು ಅಂತಂದ್ರೆ, ಸೂಕ್ಷ್ಮದಿಂದ ಸ್ಥೂಲದ ಸೃಷ್ಟಿ, ಸೂಕ್ಷ್ಮ ಮತ್ತು ಸ್ಥೂಲದೊಂದಿಗೆ ಜೀವಿಗಳ ಸೃಷ್ಟಿ, ಮಾನವನ ಸ್ಥೂಲದ ದೇಹದ ಜೊತೆ ಇರುವಂತಹ 6 ಸೂಕ್ಷ್ಮ ದೇಹಗಳು, ಸೂಕ್ಷ್ಮ ರೂಪದಲ್ಲಿ 7 ಶಕ್ತಿ ಕೇಂದ್ರಗಳು, 72,000 ನಾಡಿಗಳು, ಪ್ರಕೃತಿಯಲ್ಲಿ ಲಭ್ಯವಿರುವಂತಹ ವಿಶ್ವಶಕ್ತಿ ಚೈತನ್ಯ, ಜೀವಿಗಳಲ್ಲಿರುವಂತಹ ಜೀವಾತ್ಮ, ಜೀವಿಗಳಲ್ಲಿ ಹರಿಯುವಂತಹ ಪ್ರಾಣಶಕ್ತಿ ಚೈತನ್ಯ, ಈ ಪ್ರಾಣಶಕ್ತಿ ಚೈತನ್ಯವನ್ನ ಜೀವಂತವಾಗಿರಿಸೋ ಚಾಲನೆಯಲ್ಲಿಡುವಂತ ಉಸಿರಾಟದ ವ್ಯವಸ್ಥೆನೆ ಪ್ರಾಣವಾಯುನೇ ಗಾಳಿ. ಇಂತಿಷ್ಟು ಉಸಿರಾಟ ಅನ್ನೋದೇ ಆಯಸ್ಸು. ಭಗವಂತ ಕೊಟ್ಟಿರೋ ಆಯಸ್ಸಿನೊಳಗೆ ನಮ್ಮ ಹುಟ್ಟಿನ ಉದ್ದೇಶವನ್ನ ತಿಳಿದು ಆಧ್ಯಾತ್ಮಿಕ ವಿಧಿ ವಿಧಾನಗಳ ಮೂಲಕ ಸಾಧಿಸ್ತಾ ಅಂತಿಮವಾಗಿ ಮಾನವ ಮಾಧವನಾಗಿ ಹಿಂದಿರುಗಬೇಕು ಅನ್ನೋದೇ ಪರಮಾತ್ಮನ ಇಚ್ಛೆ, ಉದ್ದೇಶ. ಈ ಎಲ್ಲವನ್ನ ತಿಳಿಯೋಕೆ
ಸಾಧಿಸೋಕೆ ಸಾಧ್ಯ ಈ ಕರ್ಮಭೂಮಿಯಲ್ಲಿ ಮಾತ್ರ. ಪಾಪ ಮತ್ತು ಪುಣ್ಯಗಳಿಗೆ ಎರಡನ್ನೂ ಈ ಕರ್ಮಭೂಮಿನಲ್ಲೇ ಶೂನ್ಯ ಮಾಡಿಕೊಂಡು ಹುಟ್ಟು ಸಾವಿನ ಚಕ್ರದಿಂದ ಹೊರಗುಳಿದು ಮುಕ್ತಿ ಸಾಧಿಸಿ ಕೇವಲ ಅನುಭೂತಿಯೊಂದಿಗೆ ಪರಮಾತ್ಮನಲ್ಲಿ ಲೀನವಾಗಬೇಕು ಅಂತನ್ನುವಂಥ ಪರಮಾತ್ಮನ ಇಚ್ಛೆ ಉದ್ದೇಶ ಏನಿದೆಯೋ ಇದೇ ಆಧ್ಯಾತ್ಮಿಕ ಸತ್ಯ. ಪ್ರಾಣಿ ಸಂಕುಲದಿಂದಾನೇ ವಿಕಸನಗೊಳ್ಳುತ್ತಾ ಬಂದಿರುವಂತ ಮಾನವನಿಗೆ ಮಾತ್ರ ಮಾಧವನಾಗೋಕೆ ಸಾಧ್ಯವಿರೋದು ಅನ್ನೋದು ಆಧ್ಯಾತ್ಮಿಕ ಸತ್ಯ. ಈ ಸತ್ಯವನ್ನ ತಿಳಿಯುವಂತ ಆಧ್ಯಾತ್ಮಿಕ ಮಾರ್ಗಗಳು ಹಲವು, ತಿಳಿದು ಸಾಧಿಸಬಹುದಾದಂತ ಹಲವು ಹಂತಗಳು ಕೂಡ ಹಲವು. ಅವು ಯಾವುವು ಅಂತಂದ್ರೆ, ಈ ಆಧ್ಯಾತ್ಮಿಕ ಸತ್ಯವನ್ನ ನಂಬೋದು ಭಕ್ತಿ ಮಾರ್ಗ, ಈ ಸತ್ಯವನ್ನ ತಿಳಿಯೋದು ಜ್ಞಾನ ಮಾರ್ಗ, ಈ ಸತ್ಯವನ್ನ ನಾವೇ ಧ್ಯಾನದ ಮೂಲಕ ತಿಳಿಯೋದು ಗ್ರಹಿಸೋದು ಧ್ಯಾನ ಮಾರ್ಗ, ಈ ಸತ್ಯವನ್ನ ತಿಳಿಸೋದು ಸತ್ಸಂಗ ಮಾರ್ಗ, ಈ ಸತ್ಯವನ್ನ ಸಾಧಕರಿಂದ ಆತ್ಮಜ್ಞಾನಿಗಳಿಂದ ತಿಳಿಯೋದು ಕೂಡ ಸತ್ಸಂಗ ಮಾರ್ಗ, ಈ ಸತ್ಯವನ್ನ ಅನುಭವಿಗಳು ದಾಖಲಿಸಿರುವಂತ ಗ್ರಂಥಗಳಿಂದ ತಿಳಿಯೋದು ಸ್ವಾಧ್ಯಾಯ ಮಾರ್ಗ, ಈ ಸತ್ಯವನ್ನ ತಿಳಿದು ಸತ್ಯದಲ್ಲಿ ನಡೆಯೋದು ಮುಕ್ತಿ ಮಾರ್ಗ. ಅದಕ್ಕೆ ಹೇಳೋದು ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ. ಸಿಟಿ ಲೈಟ್ ಹಾಕಿ. ಜೀವಿಗಳಿಗೆ ಆಧಾರವಾಗಿರೋ ಈ ಪ್ರಾಣಶಕ್ತಿ ಚೈತನ್ಯದ ಮೂಲವನ್ನ, ಸೃಷ್ಟಿ ಸಿದ್ಧಾಂತವನ್ನ, ಮಾನವನ ಮನಸ್ಸು ಮತ್ತು ಸುಪ್ತ ಮನಸ್ಸಿನ ಶಕ್ತಿ ಸಾಮರ್ಥ್ಯವನ್ನ, ಪ್ರಜ್ಞಾಸ್ಥಿತಿಗಳನ್ನ ವಿವರಿಸುವಂತ ಅನುಭವ ಪೂರಕವಾಗಿ ತಿಳಿಯಬಹುದಾದ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ. ನಮ್ಮ ಜೀವ ಮತ್ತು ಜೀವನ ಸಂಬಂಧಿತ ಪ್ರಶ್ನೆಗಳಿಗೆಲ್ಲ ಉತ್ತರ, ನಮ್ಮ ಸ್ಥಿತಿಗತಿಗಳಿಗೆ ಕಾರಣ ಹಾಗೂ ನಮ್ಮ ಸಮಸ್ಯೆಗೆ ಪರಿಹಾರಗಳು ಲಭ್ಯ ಆಧ್ಯಾತ್ಮಿಕ ವಿಜ್ಞಾನದ ಮೂಲಕ. ಆಧ್ಯಾತ್ಮಿಕ ವಿಜ್ಞಾನದ ಮೂಲವಾದ ಧ್ಯಾನದ ಮೂಲಕ, ಧ್ಯಾನಾನುಭವದ ಮೂಲಕ ಮಾನವನಲ್ಲಿ ಅಡಗಿರುವಂತ ನಿಗೂಢ ಶಕ್ತಿ ಸಾಮರ್ಥ್ಯಗಳನ್ನ ತಿಳಿಯೋ, ಅರಿಯೋ, ಬಳಸೋ ಹಾಗೂ ಮಾಧವನಾಗಿ ಬೆಳೆಯುವಂತ ಪ್ರಕ್ರಿಯೆನೇ ಆತ್ಮವಿಕಸನ. ಈ ವಿಧಾನವೇ ಎಲ್ಲಾ ವಿಧಾನಗಳು ಕೂಡ ಆಧ್ಯಾತ್ಮಿಕ ಮಾರ್ಗಗಳು. ಈ ಆಧ್ಯಾತ್ಮಿಕ ವಿಜ್ಞಾನವನ್ನ, ಆಧ್ಯಾತ್ಮಿಕ ಸತ್ಯಗಳನ್ನ ಒಮ್ಮೆಗೆ ಒಂದೇ ದಿನದಲ್ಲಿ ತಿಳಿಯೋಕೆ ಸಾಧ್ಯ ಇಲ್ಲ. ಹಂತ ಹಂತವಾಗೇನೆ ತಿಳಿಬೇಕು. ಈ ಆಧ್ಯಾತ್ಮಿಕ ಸತ್ಯಗಳನ್ನ ತಿಳಿಯೋ ಮಾರ್ಗದಲ್ಲಿ 2 ಹಂತಗಳಿವೆ ಅಂತ ನಮ್ಮ ಪತ್ರಿ ಸರ್ 20 ವರ್ಷಗಳ ಹಿಂದೆನೆ ನಮ್ಗೆ ತಿಳಿಸಿದ್ರು. ಈ 2 ಹಂತಗಳು, ಮೆಟ್ಟಿಲುಗಳು ಯಾವುವು ಅಂತಂದ್ರೆ, ಉಪಾಸನೆಯ ಹಂತ ಅನ್ನೋದು ಮೊದಲನೇ ಮೆಟ್ಲು, ವಿಪಸನ ಹಂತ ಅನ್ನೋದು ಮುಂದಿನ ಮೆಟ್ಟಲು. ಈ ಉಪಾಸನೆಯ ಹಂತದಲ್ಲಿ ನಮ್ಮನ್ನ ಮೀರಿರೋ ಯಾವುದೋ ಒಂದು ಶಕ್ತಿ ಇದೆ, ನಮ್ಮನ್ನ ಸೃಷ್ಟಿಸಿರೋನು ಭಗವಂತ, ನಮಗೆ ಬೇಕಿರೋದೆಲ್ಲವನ್ನೂ ನೀಡೋನು ಭಗವಂತ. ಆ ಭಗವಂತ ಎಲ್ಲೆಲ್ಲೂ ಇದ್ದಾನೆ, ಎಲ್ಲದರಲ್ಲೂ ಇದ್ದಾನೆ ಅಂತ ನಂಬಿ ನನ್ನನ್ನ ರಕ್ಷಿಸೋನು ಆ ಭಗವಂತನೇ ಅಂತ ಭಯ ಭಕ್ತಿಯಿಂದ ಪೂಜಿಸಿ ಭಗವಂತನಲ್ಲಿ ಶರಣಾಗಿ ಬೇಡೋ ಹಂತ. ಇದೇ ಮೊದಲನೇ ಹಂತ. ಈ ಹಂತದಲ್ಲಿ ನಿಷ್ಕಾಮ ವಿಶ್ವರೂಪ ಉಪಾಸನೆ ಅನ್ನೋ ಹಂತದಿಂದ ಚಿತ್ತಶುದ್ಧಿ ಹಾಗೂ ಏಕಾಗ್ರತೆ ಮುಂತಾದವುಗಳನ್ನ ಹೊಂದಿ ಆತ್ಮಜ್ಞಾನಕ್ಕೆ ಅರ್ಹತೆಯನ್ನ ಪಡೀತಾರೆ ಅನ್ನೋದು ನಿರ್ವಿವಾದ ಹಾಗೂ ಅದರಲ್ಲೇನು ಸಂಶಯ ಇಲ್ಲ. ಶ್ರೀರಾಮಕೃಷ್ಣ ಪರಮಹಂಸರ ಒಂದು ಪ್ರಸಂಗ ಇಲ್ಲಿ ಪ್ರಸ್ತುತ. ಒಬ್ಬ ವ್ಯಕ್ತಿ ಪರಮಹಂಸರ ಬಳಿ ಬಂದು ತನ್ನ ತೊಂದರೆಗಳನ್ನೆಲ್ಲ ಹೇಳ್ಕೊತಾನೆ. ಇವಕ್ಕೆಲ್ಲ ಏನಾದ್ರೂ ಉಪಾಯ ಇದೆಯಾ ಅಂತ ಕೇಳ್ತಾನೆ. ಆಗ ಪರಮಹಂಸರು ಹೇಳ್ತಾರೆ, ನೀನು ಭಕ್ತಿಯಿಂದ ದೇವರನ್ನ ಆರಾಧಿಸು, ಭಗವಂತನನ್ನ ಪೂಜಿಸಿ ನಿನ್ನ ತೊಂದರೆಗಳನ್ನೆಲ್ಲ ಅವನಿಗೆ ಒಪ್ಪಿಸ್ಬಿಡು, ಪರಿಹಾರಕ್ಕಾಗಿ ಅವನಲ್ಲಿ ಬೇಡು ಅಂತ ಹೇಳ್ಕೊಡ್ತಾರೆ. ಆ ಸಮಯದಲ್ಲಿ ಅಲ್ಲೇ ಇದ್ದಂತ ಒಬ್ಬ ಒಣ ವೇದಾಂತಿ ನಾಸ್ತಿಕ ಅವನು ಪರಮಹಂಸರಿಗೆ ಹೇಳ್ತಾನೆ, ಸ್ವಾಮಿ, ದೇವ್ರ ನಿರಾಕಾರ ಅಂತಾರೆ, ಮನುಷ್ಯ ಅವನ್ಗನ್ನಿಸ್ದ ಹಾಗೆ ದೇವ್ರಿಗೊಂದು ಆಕಾರವನ್ನ ಆ ಕಲ್ಲಿಗೆ ಕೊಡೋನು ಅವನು, ಚಿತ್ರಪಟವನ್ನ ರಚಿಸೋನು ಅವನು. ಹೀಗಿದ್ರು ನೀವು ಆ ಕಲ್ಲನ್ನ, ಆ ಚಿತ್ರಪಟವನ್ನ ಪೂಜಿಸೋಕೆ ಹೇಳ್ತಾ ಇದ್ದೀರಲ್ಲ, ಇದು ತಪ್ಪಲ್ವಾ ಅಂತ ಪ್ರಶ್ನಿಸ್ತಾನೆ. ಆಗ ಪರಮಹಂಸರು ಹೇಳ್ತಾರೆ, ಪರಮಾತ್ಮನು ಸರ್ವವ್ಯಾಪಿ ಅಂತಂದ್ಮೇಲೆ ಅವನ್ ಕಲ್ಲಿನಲ್ಲೂ ಇರ್ತಾನೆ, ಚಿತ್ರಪಟದಲ್ಲೂ ಇರ್ತಾನೆ, ಅಣುತೃಣ ಕಾಷ್ಟದಲ್ಲೂ ಕೂಡ ಇದ್ದಾನೆ ಅಂತಲ್ವೇ. ಅವುಗಳಲ್ಲಿರೋ ಪರಮಾತ್ಮನ್ಗೆ ಈ ಭಕ್ತ ನನ್ನನ್ನೇ ಉಪಾಸನೆ ಮಾಡ್ತಿದ್ದಾನೆ ಅಂತ ಪರಮಾತ್ಮನ್ ಗೊತ್ತಾಗಿ ಭಕ್ತನ ಪೂಜೆಯನ್ನ ಸ್ವೀಕರಿಸ್ತಾನೆ ತಾನೆ. ಈ ಭಕ್ತನು ಕೂಡ ನಾನು ಪರಮಾತ್ಮನನ್ನೇ ಪೂಜಿಸ್ತಾ ಇದ್ದೀನಿ ಅಂತಾನೆ ಹೊರತು ನಾನು ಕಲ್ಲನ್ನು ಪೂಜಿಸ್ತಾ ಇದ್ದೀನಿ ಅನ್ನೋ ಕಲ್ಪನೆ ಕೂಡ ಅವನಲ್ಲಿ ಇಲ್ಲದೆ ಇರೋದ್ರಿಂದ ಅವನ ಕೋರಿಕೆ ಬೇಡಿಕೆಗಳು ಪರಮಾತ್ಮನ್ಗೆ ತಲುಪುತ್ತೆ. ಹೀಗೆ ಪೂಜೆ ಮಾಡೋನು, ಈ ವಿಧದ ಪೂಜೆಯನ್ನು ಸ್ವೀಕರಿಸೋನು ಕೂಡ ಸಿದ್ಧವಿರುವಾಗ ಇವರಿಬ್ಬರ ನಡುವೆ ನಿನ್ನ ಮಧ್ಯಸ್ಥಿಕೆ ಏನು?
ಕಾಣದ ದೇವರನ್ನ ಹುಡುಕೋ ಮುಂದಿನ ಹಂತಕ್ಕೇರಕ್ಕೆ ಉಪಾಸನೆ ಮೊದಲನೇ ಮೆಟ್ಲು ಅಂತ ಹೇಳ್ತಾರೆ. ನಂಬಿಕೆ, ಭಕ್ತಿ, ಶರಣಾಗತಿ, ಕೋರಿಕೆ ಬೇಡಿಕೆಗಳನ್ನ ಭಗವಂತನಿಗೆ ಒಪ್ಸಿ ಸಮಾಧಾನ ಸ್ಥಿತಿಯಲ್ಲಿರೋದು ಮೊದಲನೇ ಹಂತ ಅಂತ ರಾಮಕೃಷ್ಣ ಪರಮಹಂಸರು ಆ ಒಣ ವೇದಾಂತಿಗೆ ತಿಳಿಸ್ತಾರೆ. ಆ ಚರ್ಚೆ ಕೂಡ ಆ ಭಕ್ತನ ಮುಂದೆ ಅವನ್ ತೊಂದ್ರೆ ಅಂತ ಕೇಳಕ್ ಬಂದಿದ್ದಲ್ಲ, ಅವನು ಮುಂದೆನೆ ನಡೆಯುತ್ತೆ. ಎರಡನೇ ಹಂತವಾದ ವಿಪස්සನದಲ್ಲಿ ಏನಾಗುತ್ತೆ, ಏನ್ ಮಾಡ್ತೀವಿ? ಇಂದ್ರಿಯಗಳನ್ನ ನಿಗ್ರಹಿಸಿ ಧ್ಯಾನದಿಂದ ನಮ್ಮ ಅಂತಃಶಕ್ತಿಯನ್ನ ಅರಿತು ಆತ್ಮ ಸಂಬಂಧಿತ ವಿಶೇಷವಾದ ಸೃಷ್ಟಿ ವಿಜ್ಞಾನವನ್ನ ತಿಳ್ಕೊಳ್ಳೋದು, ಅಭ್ಯಾಸ ಮಾಡೋದು. ಸಾಧನೆಯಲ್ಲಿ ತೊಡಗಿ ಮೂರನೇ ಕಣ್ಣನ್ನ ತೆರೆಸ್ಕೊಂಡು ನನ್ನ ಬಗ್ಗೆ, ನನ್ನ ಆತ್ಮನ ಬಗ್ಗೆ, ನನ್ನ ಹುಟ್ಟಿನ ಉದ್ದೇಶದ ಬಗ್ಗೆ ಆಧ್ಯಾತ್ಮಿಕವಾಗಿ ತಿಳಿಯೋದು ಎರಡನೇ ಹಂತ. ಈ ಎರಡೂ ಹಂತಗಳ ಬಗ್ಗೆ ಅಂದ್ರೆ ಉಪಾಸನೆ ಮತ್ತು ವಿಪಸನದ ಬಗ್ಗೆ ಸಂಕ್ಷಿಪ್ತವಾಗಿ ಇಷ್ಟು ಅಂದ್ರೆ ಇನ್ ಎ ನಟ್ ಶೆಲ್ ಅಂತ ತಿಳ್ಕೊಂಡ್ವಿ. ಈಗ ಈ ಎರಡೂ ಹಂತಗಳ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ಸವಿವರವಾಗಿ ತಿಳ್ಕೊಳ್ತಾ ಹೋಗೋಣ. ಉಪಾಸನೆ ಅನ್ನೋ ಪದವನ್ನ ಪದ ವಿಭಜನೆ ಮಾಡಿದ್ರೆ ಉಪ ಪ್ಲಸ್ ಆಸನ ಉಪಾಸನ ಅಂತ ಆಗುತ್ತೆ. ಅಂದ್ರೆ ಪ್ರಧಾನ ಆಸನ ಅಲ್ಲ, ಉಪ ಆಸನ ಅಂತ. ಇದು ಭಕ್ತಿ ಮಾರ್ಗ, ನಂಬಿಕೆ ಮಾರ್ಗ. ಅವರವರ ಒಲವಿನ ಪ್ರಕಾರ, ಶ್ರದ್ಧೆ ಅನುಸಾರ ಅಥವಾ ಪ್ರವೃತ್ತಿ ಅನುಸಾರ, ಅವರವರ ಗುಣ ಸ್ವಭಾವ ಅನುಸಾರ, ಕುಟುಂಬದ ಆಚರಣೆ ಯಾವ ರೀತಿ ಇರುತ್ತೋ ಅದ್ರ ಪ್ರಕಾರ ಆರಾಧನೆಯಲ್ಲಿ ತೊಡಗೋದೇನೆ ಪೂಜೆ, ಉಪಾಸನೆ. ಸಾತ್ವಿಕರು ದೇವತೆಗಳನ್ನ ಪೂಜಿಸ್ತಾರೆ, ರಾಜಸರು ಯಕ್ಷ ರಾಕ್ಷಸರನ್ನ ಪೂಜಿಸ್ತಾರೆ, ತಾಮಸರು ಪ್ರೇತಗಣಗಳನ್ನ ಭೂತಗಣಗಳನ್ನ ಪೂಜಿಸ್ತಾರೆ. ದೇವತೆಗಳನ್ನ ಪೂಜಿಸೋ ಸಾತ್ವಿಕರ ಬೇಡಿಕೆಗಳೆಲ್ಲಾನು, ಕೋರಿಕೆಗಳೆಲ್ಲಾನು ಸಾತ್ವಿಕವಾಗೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಮಾರಿ ಮಸನಿಗಳಿಗೆ, ಭೂತ ಪ್ರೇತಗಳಿಗೆ ಪ್ರಾಣಿ ಬಲಿ ಕೊಟ್ಟು ತಮ್ಮ ಪ್ರಾಣಗಳನ್ನ ಉಳಿಸ್ಕೊಳ್ಬಹುದು ಅನ್ನೋ ನಂಬಿಕೆಯನ್ನ ಇಟ್ಕೊಂಡಿರೋರು ಕೂಡ ಇರ್ತಾರೆ ಈ ಉಪಾಸನಾ ಮಾರ್ಗದಲ್ಲಿ. ಉಪಾಸನೆ ಅಂದ್ರೆ ಬಾಯಿಯಿಂದ ಮಾಡುವಂತಹ ಕ್ರಿಯೆ. ಉಪಾಸನೆ ಅನ್ನೋದು ಮಂತ್ರೋಚ್ಚಾರಣೆಯ ಮೂಲಕ ಮಂತ್ರೋಪಾಸಕರು ಅನುಸರಿಸುವಂತ ಒಂದು ಕ್ರಮ. ಈ ಹಂತದಲ್ಲಿ ದೇವಾದೇವತೆಗಳ ವಿಗ್ರಹವನ್ನು, ಫೋಟೋವನ್ನು ಪೀಠದ ಮೇಲಿಟ್ಟು ಪ್ರಧಾನವಾಗಿಟ್ಟು ಅಲಂಕರಿಸಿ ನಾವು ಅದಕ್ಕಿಂತ ಕೆಳಗೆ ಕೂತು ಆರಾಧಕ ತಾನೇ ಮಂತ್ರೋಚ್ಚಾರಣೆಯ ಮೂಲಕ, ಮಂತ್ರೋಪಾಸನೆಯ ಮೂಲಕ ಪೂಜಿಸಬಹುದು. ಅಥವಾ ಆಚಾರ್ಯರ ಮುಖೇನ ವ್ರತಗಳನ್ನ, ಹೋಮ ಹವನಗಳನ್ನ ಮಾಡೋದು, ಅಥವಾ ಪುರೋಹಿತರ ಮೂಲಕ ಲಕ್ಷಾಂತರ ಮೃತ್ಯುಂಜಯ ಜಪಗಳನ್ನ ಮಾಡಿಸೋದು ಉಪಾಸನಾ ಮಾರ್ಗ. ವ್ರತಾಚರಣೆ, ವ್ರತ ವಿಧಾನಗಳಲ್ಲೂ ಕೂಡ ಧ್ಯಾನಂ ಅಂತಿದೆ, ಧ್ಯಾನಂ ಸಮರ್ಪಯಾಮಿ ಅಂತಿದೆ. ಆದ್ರೆ ಆಚಾರ್ಯರು, ಪುರೋಹಿತರುಗಳು ಧ್ಯಾನಂ ಅಂತ ಪದವನ್ನ ಹೇಳ್ತಾರೆಯೇ ಹೊರತು ಅವರು ಧ್ಯಾನದಲ್ಲಿ ತೊಡಗೋದು ಇಲ್ಲ, ಉಪಾಸಕನನ್ನ ಧ್ಯಾನದಲ್ಲಿ ತೊಡಗಿಸೋದು ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಕುಟುಂಬದ ಹಿರಿಯರು ರೂಪಿಸಿರುವಂತ ಪದ್ಧತಿಗನುಸಾರವಾಗಿ, ಆಚಾರ ವಿಚಾರಗಳಿಗನುಸಾರವಾಗಿ ಪೂಜೆ ಪುನಸ್ಕಾರಗಳನ್ನ ಮುಂದುವರಿಸ್ಕೊಂಡು ಹೋಗೋದು ಪೀಳಿಗೆಯ ಧರ್ಮ ಅಂತ ಅಂದುಕೊಂಡಿದ್ದೇನೆ ಉಪಾಸನೆಯ ಮಾರ್ಗ. ಇಲ್ಲಿ ಮಡಿ ಮೈಲಿಗೆಯ ಉಪವಾಸದ ಪಾಲನೆ ಇರುತ್ತೆ, ದೇವತಾ ಅಲಂಕಾರಕ್ಕೆ ಪ್ರಾಶಸ್ತ್ಯ ಇರುತ್ತೆ, ಭಜನೆ ಪ್ರಾರ್ಥನೆ ಇರುತ್ತೆ. ಅದರಿಂದ ಖಂಡಿತ ಕೆಲವ್ರಿಗೆ ಸಂತೋಷ ಸಿಗುತ್ತೆ. ಇನ್ನು ಆ ದೇವ್ರು ನಮ್ಮನ್ನ ನೋಡ್ಕೋಬೇಕು ಅಂತ ಕಾಣದ ದೇವರ ಮೇಲೆ ಭಾರ ಹಾಕೋದು ವಾಡಿಕೆ. ಈ ಉಪಾಸನೆ ಅನ್ನೋದು ಏಕಮುಖ ಸಂಚಾರವಷ್ಟೇ, ಅಂದ್ರೆ ಒನ್ ವೇ ಟ್ರಾಫಿಕ್ ಅಂತ. ನಾವು ಪೂಜೆ ಮಾಡ್ತೀವಿ, ಬೇಡ್ತೀವಿ, ಆ ಕಡೆಯಿಂದ ನಮ್ಗೆ ಸಂಪರ್ಕ ಇಲ್ಲ, ಸಂದೇಶ ಇರಲ್ಲ, ಅನುಭವ ಅನುಭೂತಿಗಳು ಇರಲ್ಲ. ಯಾಕೆಂದ್ರೆ ನಾವು ಇಂದ್ರಿಯಗಳ ಜೊತೆ ಇರ್ತೀವಿ, ಕಣ್ಣು ಮುಚ್ಚಿರಲ್ಲ, ಬಾಯಿಯ ಮೂಲಕ ಶ್ಲೋಕಗಳನ್ನ ಹೇಳ್ತಾ ಎಚ್ಚರ ಸ್ಥಿತಿಯಲ್ಲೇ ಇರ್ತೀವಿ. ಹಂಗಾಗಿ ಟೂ ವೇ ಟ್ರಾಫಿಕ್ ಆಗಕ್ಕೆ ಸಾಧ್ಯ ಇಲ್ಲ. ಆದ್ರೂನು ಉಪಾಸನೆ ಹೇಗೆ ಆಧ್ಯಾತ್ಮಿಕ ಮಾರ್ಗ ಅಂತ ಅನ್ನಿಸ್ಕೊಳ್ಳುತ್ತೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಉಪಾಸನೆಯ ಮೂಲಕ ಮಾನವನಲ್ಲಿ ಯಾವ ರೀತಿಯ ಆಧ್ಯಾತ್ಮಿಕ ಪ್ರಕ್ರಿಯೆ ನಡೆಯುತ್ತೆ ಅಂತ ನೋಡೋಣ. ಈ ಮಂತ್ರೋಚ್ಚಾರಣೆ ಅನ್ನೋದು ಮಣಿಪೂರಕ ಚಕ್ರದಿಂದ ಪ್ರಾರಂಭ ಆಗಿ ಅನಾಹತ ಚಕ್ರದ ಮೂಲಕ ವಿಶುದ್ಧದಲ್ಲಿ ಚಕ್ರದಲ್ಲಿ ಸೇರಿ ವಿಶುದ್ಧ ಚಕ್ರ ಆಕ್ಟಿವೇಟ್ ಆಗುತ್ತೆ, ಉತ್ತೇಜಿತಗೊಳ್ಳುತ್ತೆ. ಆಗ ಮಾತು ನುಡಿಯಲ್ಲಿ ಸ್ಪಷ್ಟತೆ ಇರುತ್ತೆ. ಸುಳ್ಳು ಹೇಳಿದ್ರೆ ಆ ಭಗವಂತ ಶಿಕ್ಷಿಸ್ತಾನೆ ಅನ್ನೋ ಭಯ ಇರುತ್ತೆ. ಮಂತ್ರೋಚ್ಚಾರಣೆಯಿಂದ ಶಬ್ದ ತರಂಗಗಳು, ಕಂಪನಗಳು ಉತ್ಪತ್ತಿ ಆಗ್ತಾ ಇದ್ದು
ಸ್ವಲ್ಪ ಮಟ್ಟಿಗೆ ನಮ್ಮ ಸೂಕ್ಷ್ಮ ಶರೀರಗಳು ಆ ಶಬ್ದ ತರಂಗಗಳನ್ನ ಕಂಪನಗಳನ್ನ ಹೀರ್ಕೊಳ್ತಾ ಇರುತ್ತೇ ವಿನಃ ಉಪಾಸನೆಯಿಂದ ಆಧ್ಯಾತ್ಮಿಕ ಸತ್ಯಾಸತ್ಯತೆಗಳನ್ನ ತಿಳಿಯೋಕೆ ಸಾಧ್ಯವಿಲ್ಲ. ದುಃಖರಾಹಿತ್ಯ ಸ್ಥಿತಿಯನ್ನ ತಲುಪೋಕೆ ಸಾಧ್ಯವಿಲ್ಲ. ಮಂತ್ರೋಚ್ಚಾರಣೆಯಿಂದಾಗ್ಲಿ ಜಪಗಳಿಂದಾಗ್ಲಿ ದಿವ್ಯ ದೃಷ್ಟಿಯನ್ನ ಪಡೆಯೋಕೆ ಅಸಾಧ್ಯ. ಆಜ್ಞಾಚಕ್ರದ ಪರಿಪಕ್ವತೆಯನ್ನ ಸಾಧಿಸೋಕೆ ಸಾಧ್ಯ ಇಲ್ಲ. ಈ ಉಪಾಸನೆ ಅನ್ನೋದು ಭಗವಂತನ ಮೇಲಿರೋ ಭಯ, ಭಕ್ತಿ, ನಂಬಿಕೆ, ಶರಣಾಗತ ಭಾವದ ಪ್ರದರ್ಶನ, ಸ್ವಲ್ಪ ಮಟ್ಟಿಗೆ ತೋರ್ಕೆ ಕೂಡ ಅಂತ ಪತ್ರಿ ಸರ್ ಹೇಳ್ತಾ ಇದ್ರು. ಈ ಉಪಾಸನಾ ಹಂತದಲ್ಲಿಟ್ಟಿರೋ ನಂಬಿಕೆ, ಭಕ್ತಿ ಹಾಗೂ ಶ್ರದ್ಧೆಯ ಮಟ್ಟವನ್ನೇ ಮೇಲಕ್ಕೇರಿಸುವಂತಹ ಪ್ರಯತ್ನವನ್ನ ಮಾಡ್ಬೇಕೇ ವಿನಃ, ಅಂದ್ರೆ ಆಧ್ಯಾತ್ಮಿಕ ವಿಜ್ಞಾನವನ್ನ ಪರಿಚಯಿಸಿ ತಿಳಿಸಿಕೊಡ್ಬೇಕೇ ವಿನಃ ಆತ್ಮಜ್ಞಾನದ ಅರಿವು ಮೂಡಿಸಿ ಧ್ಯಾನದಲ್ಲಿ ತೊಡಗಿಸ್ಬೇಕೇ ವಿನಃ ಅವರವರ ಆ ಆಚಾರ ವಿಚಾರಗಳನ್ನಾಗ್ಲಿ ಬಲಿ ಪದ್ಧತಿಯನ್ನ ತಪ್ಪಿಸೋದ್ರಿಂದಾಗ್ಲಿ ಪ್ರಯೋಜನ ಇಲ್ಲ. ಬಲಿ ಕೊಡಬಹುದಾದನ್ನ ತಪ್ಪಿಸಬಹುದಾದ್ರೂ ಮಾಂಸಾಹಾರ ಸೇವನೆಯನ್ನ ಅವರುಗಳು ನಿಲ್ಲಿಸೋದಿಲ್ಲ. ಈ ಅಹಿಂಸಾ ಮಾರ್ಗವನ್ನ ತಿಳಿಸ್ಕೊಡ್ಬೇಕು. ಈ ತಿಳುವಳಿಕೆಗಳು ಆಧ್ಯಾತ್ಮಿಕ. ಇನ್ನು ಎರಡನೇ ಹಂತ ವಿಪಸ್ಸನ ಹಂತ ಅಂತ ಹೇಳಿದ್ವಿ. ಸಂಸ್ಕೃತದಲ್ಲಿ ಪಶ್ಯತಿ ಅಂತಂದ್ರೆ ನೋಡೋದು, ವೀಕ್ಷಿಸೋದು. ಪಾಳಿ ಭಾಷೆಯಲ್ಲಿ ಪಸ್ಸನ ಅಂತಂದ್ರೆ ನೋಡೋದು, ವೀಕ್ಷಿಸೋದು, ಕಾಣೋದು. ವಿಪಸ್ಸನ ಅಂದ್ರೆ ವಿಶೇಷವಾಗಿ ನೋಡೋದು, ವೀಕ್ಷಿಸೋದು. ಈ ವಿಪಸ್ಸನ ಹಂತದಲ್ಲಿ ಪ್ರಜ್ಞಾಸ್ಥಿತಿಯು ನಾಸಿಕದಿಂದ ಪ್ರಾರಂಭಿಸಿ, ಯಾಕೆಂದ್ರೆ ವಿಪಸ್ಸನದಲ್ಲಿ ಉಸಿರನ್ನ ನೋಡ್ತೀವಿ ನಾವು, ಹಾಗಾಗಿ ಪ್ರಜ್ಞಾಸ್ಥಿತಿ ಅನ್ನೋದು ನಾಸಿಕದಿಂದ ಪ್ರಾರಂಭಿಸಿ, ಅಂದ್ರೆ ವಿಶುದ್ಧದಿಂದ ಪ್ರಾರಂಭ ಆಗಿ ಆಜ್ಞಾಚಕ್ರದ ಮೂಲಕ ಸಹಸ್ರಾರ ಸ್ಥಿತಿಗೆ ತಲುಪುವಂತ ಆಧ್ಯಾತ್ಮಿಕ ಕ್ರಿಯೆ. ಮಂತ್ರೋಪಾಸನೆ ಅನ್ನೋ ಬಾಯಿಯಿಂದ ಮಾಡೋ ಕ್ರಿಯೆಯನ್ನ ಬಿಟ್ಟು ಮೂಗಿನಿಂದ ಮಾಡುವಂತ ಕ್ರಿಯೆಯನ್ನು ಆನಾಪಾನಸತಿಯನ್ನ ಅನುಸರಿಸಿದ್ರೆ ದಿವ್ಯ ದೃಷ್ಟಿ ಸ್ವಲ್ಪ ಕಾಲದಲ್ಲೇ ಪ್ರಾಪ್ತಿಯಾಗಿ ಅದ್ಭುತವಾದ ದಿವ್ಯ ದೃಷ್ಟಿ ಸಂಪನ್ನರಾಗಿ ಆತ್ಮವಿಜ್ಞಾನ, ಆಧ್ಯಾತ್ಮಿಕ ವಿಜ್ಞಾನ ಅಪಾರವಾಗಿ ಲಭಿಸುತ್ತೆ, ಅನುಭವ ಪೂರ್ವಕವಾಗಿ ಲಭಿಸುತ್ತೆ. ಆ ಸಮಯದಲ್ಲಿ ನಾವು 7ನೇ ಚಕ್ರ ಅಂದ್ರೆ ಸಹಸ್ರಾರ ಸ್ಥಿತಿಗೆ ತಲುಪ್ತೀವಿ. ಹಾಗೂ ಹುಟ್ಟಿಗೆ ಕಾರಣವಾಗಿರುವಂತ ಕಾರ್ಯಕಾರಣಗಳ ದಾಸ್ತಾನಾಗಿರುವಂತ ಕಾರಣ ಶರೀರ ಶುದ್ಧೀಕರಣಗೊಳ್ಳುತ್ತೆ, ಕರ್ಮಗಳು ಅಳಿಸುತ್ತೆ. 7ನೇ ಕೋಶವಾದ ನಿರ್ವಾಣಮಯ ಕೋಶ ಸಕ್ರಿಯವಾಗುತ್ತೆ, ಮುಕ್ತಿಗೆ ಮಾರ್ಗ ಆಗತ್ತೆ. ಈ ಮಂತ್ರ ಅಧೋಲೋಕವಾದ ಬಾಯಿಯಲ್ಲಿದ್ರೆ ಆನಾಪಾನಸತಿ ಊರ್ಧ್ವಲೋಕವಾದ ನಾಸಿಕದಲ್ಲಿದೆ. ಬಾಯಿ ಅಡ್ಡ ಸ್ಥಿತಿಯಲ್ಲಿದೆ, ನಾಸಿಕ ಮೇಲ್ಮುಖವಾಗಿ ನೇರವಾಗಿದೆ. ಎಷ್ಟೇ ಉಪಾಸನೆ ಮಾಡಿದ್ರು ಕೂಡ ನಾವು ಅಡ್ಡವಾಗಿ ಭೂಲೋಕದಲ್ಲೇ ತಿರುಗ್ತಾ ಇರ್ತೀವಂತೆ. ಆನಾಪಾನಸತಿ ಮೂಲಕ, ನಾಸಿಕದ ಮೂಲಕ ಶ್ವಾಸದ ಮೇಲೆ ಧ್ಯಾನದಲ್ಲಿ ತೊಡಗಿಸಿದ್ದೇ ಆದ್ರೆ ದಿವ್ಯ ಚಕ್ಷುವಿನ ಮೂಲಕ, ಜ್ಞಾನ ಚಕ್ಷುವಿನ ಮೂಲಕ ಆತ್ಮಜ್ಞಾನ ಪ್ರಾಪ್ತಿಯಾಗಿ ನೇರವಾಗಿ ಊರ್ಧ್ವ ಲೋಕಗಳಿಗೆ ಪ್ರಯಾಣಿಸ್ತೀವಿ. ಇನ್ನೂ ಹೆಚ್ಚಿನ ಬ್ರಹ್ಮಾಂಡ ಜ್ಞಾನ ಪಡೆಯೋಕೆ ಅರ್ಹರಾಗ್ತೀವಿ ಅಂತ ಪತ್ರಿ ಸರ್ ನಮ್ಗೆ ವಿವರಿಸಿ ಹೇಳಿದ್ರು. ನಮ್ಗೆ 4 ರೀತಿಯ ಚಕ್ಷುಗಳಿವೆ, ಕಣ್ಣುಗಳಿವೆ. ಅವು ಯಾವುವು ಅಂತಂದ್ರೆ ಚರ್ಮಚಕ್ಷು, ಮನೋಚಕ್ಷು, ದಿವ್ಯ ಚಕ್ಷು ಹಾಗೂ ಜ್ಞಾನಚಕ್ಷು. ಈ ಚರ್ಮಚಕ್ಷು ಅಂತನ್ನೋದು ದೃಶ್ಯ ಇಂದ್ರಿಯ, ಕಣ್ಣು ತೆರೆದ್ರೆ ಮಾತ್ರ ಕಾಣುವಂತಹದ್ದು. ಮನೋಚಕ್ಷು ಅಂದ್ರೆ ಕಣ್ಣು ತೆರೆದಿದ್ರೂ ಕೂಡ ಅವ್ರದೇ ಆದ ಭ್ರಮಾಲೋಕದಲ್ಲಿರೋದು, ಹಗಲುಗನಸು ಕಾಣೋದು. ಇಲ್ಲಿ ಪಂಚೇಂದ್ರಿಯಗಳು ಕೆಲಸ ಮಾಡ್ತಿರಲ್ಲ. ದಿವ್ಯ ಚಕ್ಷು ಅಂದ್ರೆ ಕಣ್ಣು ಮುಚ್ಚಿದ್ರೂನು ಕಾಣೋದು, ವೀಕ್ಷಿಸೋದು, ವೀಕ್ಷಣೆಯ ಮೂಲಕ ತಿಳ್ಕೊಳ್ಳೋದು. ಯಾವ ಕಣ್ಣಿನಿಂದ ನೋಡೋದು? 3ನೇ ಕಣ್ಣಿನಿಂದ, ಶಿವನ 3ನೇ ಕಣ್ಣಿನಿಂದ ನೋಡೋದು. ಧ್ಯಾನ ಸಾಧನೆಯ ಮೂಲಕ ಈ ದಿವ್ಯ ಚಕ್ಷು ಅನ್ನೋದು ತೆರ್ಕೊಳ್ಳುತ್ತೆ. ಧ್ಯಾನದಲ್ಲಿ ಸಕ್ರಿಯವಾದ ದಿವ್ಯ ಚಕ್ಷುವಿನಿಂದ ನೋಡಿ. ಈ ದಿವ್ಯ ಚಕ್ಷು ಅನ್ನೋದು ಎಲ್ಲಿದೆ? ಆಜ್ಞಾಚಕ್ರ ಸ್ಥಾನದಲ್ಲಿದೆ. ಜ್ಞಾನಚಕ್ಷು ಅಂದ್ರೆ ಲೌಕಿಕ ಪ್ರಾಪಂಚಿಕ ಜ್ಞಾನದ ಜೊತೆಗೆ ಪರಿಪೂರ್ಣವಾದ ಪರಬ್ರಹ್ಮ ಜ್ಞಾನವನ್ನ, ಆಧ್ಯಾತ್ಮಿಕ ವಿಜ್ಞಾನವನ್ನ ಕರಗತ ಮಾಡಿಕೊಂಡಾಗ ಜ್ಞಾನಚಕ್ಷು ತೆರ್ಕೊಳ್ಳುತ್ತೆ. ಈ ಜ್ಞಾನಚಕ್ಷು ಎಲ್ಲಿದೆ? ಸಹಸ್ರಾರ ಚಕ್ರ ಸ್ಥಾನದಲ್ಲಿ. ಇದು ಸಕ್ರಿಯವಾಗೋದು ಯಾವಾಗ? ಆನಾಪಾನಸತಿ, ಧ್ಯಾನ, ಸತ್ಸಂಗ, ಸ್ವಾಧ್ಯಾಯದಿಂದ ಮಾತ್ರ ಸಾಧ್ಯ. ಯಾರ ಚರ್ಮಚಕ್ಷು ಮತ್ತು ಮನೋಚಕ್ಷುವನ್ನ ಮಾತ್ರ ಬಳಸ್ತಾ ಭ್ರಮಾಲೋಕದಲ್ಲಿ ವಿಹರಿಸ್ತಾ ಇರ್ತಾರೋ ಅವರು ಮತ್ತೆ ಮತ್ತೆ ಭೂಲೋಕಕ್ಕೆ ಬರುತ್ತಲೇ ಇರಬೇಕು.
ಯಾರು ವಿಪಸನ್ನ ಮಾರ್ಗದ ಮೂಲಕ ದಿವ್ಯ ಚಕ್ಷು ಹಾಗೂ ಜ್ಞಾನಚಕ್ಷುವನ್ನ ಸಕ್ರಿಯವಾಗಿ ತೆರೆಸಿಕೊಳ್ತಾರೋ ಅವರಿಗೆ ಈ ಭೂಲೋಕದ ಹುಟ್ಟು ಸಾವಿನ ಚಕ್ರದಿಂದ ಹೊರಗುಳಿಯಕ್ಕೆ ಮುಕ್ತಿ ಸಾಧಿಸಕ್ಕೆ ಅವಕಾಶ ಇರುತ್ತೆ. ಈ ಉಪಾಸನಾ ಹಂತದಲ್ಲಿ ನಾವು ಆರಾಧಿಸುವಂತ 33 ಕೋಟಿ ದೇವ ದೇವತೆಯರೂ ಕೂಡ ನಮ್ಮಂತೇನೆ ಮಾನವರಾಗಿ ಜನಿಸಿ ಬೆಳೆದು ಒಂದು ಹಂತದವರೆಗೂ ಆತ್ಮ ವಿಕಸನವನ್ನ ಹೊಂದಿ ಅವರ ಉಪನ್ಯಾಸಗಳಿಂದ ಬೋಧನೆಗಳಿಂದ ಪ್ರಭಾವಿತವಾದ ಜನರು ಅವರನ್ನೇ ದೇವರು ಅಂತ ಪರಿಗಣಿಸಿ ಪೂಜೆಗೆ ಪ್ರಾರಂಭಿಸಿರ್ತಾರೆ. ಹಾಗಾಗಿ ಅವರು ಈಗ ಆರಾಧ್ಯ ದೇವ ದೇವತೆಯರ ಸ್ಥಾನದಲ್ಲಿದ್ದಾರೆಯೇ ಹೊರತು ಅವರೇ ಮುಕ್ತಿ ಮೋಕ್ಷವನ್ನ ಹೊಂದುವಷ್ಟು ವಿಕಸನಗೊಂಡಿರಲ್ಲ. ದೇವಾದೇವತೆಗಳು ನಮ್ಮ ಭಕ್ತಿಗೆ ಮೆಚ್ಚಿ ನಮ್ಮ ಸ್ತುತಿಗಳಿಗೆ ಮಾರು ಹೋಗಿ ಅವರು ನಮ್ಗೆ ಭೌತಿಕ ಸುಖ ಭೋಗಗಳನ್ನ ನೀಡಬಲ್ಲರೇ ಹೊರತು ಮುಕ್ತಿಯನ್ನಲ್ಲ ಅಥವಾ ಆತ್ಮಜ್ಞಾನವನ್ನು ಅಲ್ಲ. ಅವರೇ ಮುಕ್ತಿಗಾಗಿ ಪರಿತಪಿಸ್ತಾ ಅವರ ಭಕ್ತರು ದೇಹ ಬಿಟ್ಟಾಗ ಅವರ ಪುಣ್ಯ ಭಾಗ್ಯವನ್ನ ಅವರು ಸೆಳ್ಕೊಂಡು ಉನ್ನತ ಸ್ತರಕ್ಕೇರೋ ಪ್ರಯತ್ನದಲ್ಲಿರೋದ್ರಿಂದ ಆ ಆರಾಧಕರ ಭಕ್ತರ ಪುಣ್ಯಗಳನ್ನ ಕಳ್ಕೊಂಡು ಅವರ ಉಳಿಕೆ ನೀಚ ಕರ್ಮಗಳೊಂದಿಗೆ ಮತ್ತೆ ಇದೇ ಭೂಮಿಯಲ್ಲಿ ಹುಟ್ಟಬೇಕಾಗಿ ಬಂದು ಅನಾರೋಗ್ಯದಿಂದಾನೋ ಕಷ್ಟ ಕಾರ್ಪಣ್ಯಗಳ ಜೊತೆನೋ ದುಃಖದಿಂದಾನೋ ಅನುಭವಿಸ್ಬೇಕಾಗಿ ಬರೋದು ಆ ವಿಶ್ವಾಸಿಗಳ ಆರಾಧಕರ ಉಪಾಸಕರ ದುರದೃಷ್ಟನೇ ಸರಿ. ಉಪಾಸನೆಯಲ್ಲಿ ನಡೆಯೋ ಸೂಕ್ಷ್ಮದಲ್ಲಿ ನಡೆಯುವಂತ ಈ ಪ್ರಕ್ರಿಯೆಗಳಿಂದ ನಾವೇನ್ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ ದೇವಾದೇವತೆಗಳ ಮೇಲೆ ವಿಶ್ವಾಸವಿಟ್ಟ ಭಕ್ತರಿಗೆ ಮುಕ್ತಿ ಎನ್ನೋದು ಕೈಗೆಟಕದೇ ಇರೋ ದ್ರಾಕ್ಷಿ ಅಂತಾಗುತ್ತೆ ಅಂತ. ಹಾಗಾಗಿ ಮಾನವರಿಗೆ ಮುಕ್ತಿ ಕರುಣಿಸಕ್ಕೆ ದೇವಾದೇವತೆಗಳು ಸಮರ್ಥರಲ್ಲ ಅನ್ನೋ ಪ್ರತೀತಿನೂ ಬೋಧನೆಯೂ ಇದೆ, ಎಚ್ಚರಿಕೆಯನ್ನು ಕೊಡಲಾಗಿದೆ. ಈಗ ನಾವಿರುವಂತ ಕಲಿಯುಗದ ಯುಗಧರ್ಮಾನುಸಾರನೋ ಪೂಜೆ ಪುನಸ್ಕಾರ ಹೋಮ ಹವನ ಮುಕ್ತಿ ಮಾರ್ಗವಲ್ಲವಂತೆ. ಹಾಗಾಗಿ ಅವೆಲ್ಲವನ್ನ ಮಾಡಿದ್ರೂ ಏನು ಉಪಯೋಗವಿಲ್ವಂತೆ ಅನ್ನೋಂಥ ವಿಚಾರನೂ ನಮ್ಗೆ ಗೊತ್ತಿರ್ಬೇಕು. ನಮ್ಮ ಮಟ್ಟಿಗೆ ನಾವು ಆಧ್ಯಾತ್ಮಿಕವಾಗಿ ಬೆಳೆಯಕ್ಕೋಸ್ಕರನಾದ್ರೂ ಫಲಕಾರಿಯಾಗಿರುವಂತ ಧ್ಯಾನ ಮಾರ್ಗದಲ್ಲಿ ತೊಡಗಬೇಕು ಅನ್ನೋ ಅಷ್ಟಾದ್ರೂ ಸಾಮಾನ್ಯ ಪ್ರಜ್ಞೆ ನಮ್ಮಲ್ಲಿರ್ಬೇಕು, ಕಾಮನ್ ಸೆನ್ಸ್ ನಮ್ಮಲ್ಲಿರ್ಬೇಕು. ಒಂದು ಉದಾಹರಣೆ ತಗೊಳ್ಳೋಣ. ನಾನು ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಇದ್ರೆ ಅದಕ್ಕೆ ತಕ್ಕಂತೆ ನಂಗೆ ವಿಜ್ಞಾನ ಪಾಠಗಳು, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ಶಾಲೆ ಹಂತದಿಂದಾನೇ ಆಸಕ್ತಿಯಿಂದ ಕಲ್ತು ಇಂಜಿನಿಯರ್ ಆಗ್ಬೇಕು ಅನ್ನೋ ಗುರಿಯಲ್ಲಿ PUC ನಲ್ಲೂ ಅದೇ ವಿಷಯಗಳ ಕುರಿತು ಮುಂದುವರಿಸಿ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸ್ಕೊಂಡು CET ಚೆನ್ನಾಗಿ ಬರೆದ್ರೆ ಅರ್ಹತೆಯನ್ನ ಪಡ್ಕೊಂಡ್ರೆ ಇಂಜಿನಿಯರಿಂಗ್ ಪದವಿಗೆ ಸೇರಕ್ಕೆ ಸಾಧ್ಯ, ನಮ್ಮ ಗುರಿಯನ್ನ ಸಾಧಿಸಕ್ಕೆ ಸಾಧ್ಯ. ಹಾಗಲ್ಲದೆ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ, ಆದ್ರೆ ನನ್ಗೆ ಲೆಕ್ಕ ಇಷ್ಟ ಇಲ್ಲ, ಫಿಸಿಕ್ಸ್ ಕಷ್ಟ, ನನ್ಗೆ ಕನ್ನಡ ಇಂಗ್ಲಿಷ್ ಸುಲಭ, ಇಂಜಿನಿಯರ್ ಅಂತ ಆಗಕ್ಕೆ ಸಾಧ್ಯ ಇಲ್ಲ, ಈ ತರ ಒಂದು ಅನಿಸಿಕೆಗಳು ಕಲ್ಪನೆಗಳು ಇಟ್ಕೊಂಡಿದ್ರೆ, ಹಾಗೇನೆ ನನ್ಗೆ ಡಾಕ್ಟರ್ ಆಗ್ಬೇಕು ಅಂತಿದ್ರೆ ಬಯಾಲಜಿ ಇಷ್ಟ ಇಲ್ಲ, ಚಿತ್ರರಚನೆ ಇಷ್ಟ ಇಲ್ಲ, ಕೆಮಿಸ್ಟ್ರಿ ಕಂಡ್ರೆ ಆಗಲ್ಲ, ಅದು ಕಷ್ಟ ಅಂದ್ರೆ ಹೇಗೆ? ಹಾಗೇನೆ ನಮ್ಮ ಗುರಿ ಮುಕ್ತಿ ಅನ್ನೋದಾಗಿದ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಆಧ್ಯಾತ್ಮಿಕ ವಿಚಾರಗಳನ್ನ ಸರಿಯಾದ ಗುರುವಿನ ಮೂಲಕ ಧ್ಯಾನ ಸತ್ಸಂಗ ಹಾಗೂ ಸ್ವಾಧ್ಯಾಯದಿಂದ ತಿಳಿದು ತೊಡಗಿಸ್ಕೊಳ್ಬೇಕು. ಆಧ್ಯಾತ್ಮಿಕ ಮಾರ್ಗಕ್ಕೆ ತಕ್ಕಂತೆ, ಅಭ್ಯಾಸಕ್ಕೆ ತಕ್ಕಂತೆ, ಸಾಧನೆಗೆ ತಕ್ಕಂತೆ ನಮ್ಗೆ ಜ್ಞಾನ ಅನುಭವ ಅನುಭೂತಿಗಳು ಪ್ರಾಪ್ತಿಯಾಗುತ್ತೆ. ಆಧ್ಯಾತ್ಮಿಕ ಮಾರ್ಗದ ಮೊದಲನೇ ಹಂತ ಉಪಾಸನೆ, ಪೂಜೆ, ಆರಾಧನೆಗಳು, ಇದು ಮೊದಲನೇ ಹಂತ ಅಷ್ಟೇ. ಆರ್ಯ ಸಮಾಜದ ಸಂಸ್ಥಾಪಕರು ಅಖಂಡ ವೇದ ಪಂಡಿತರಾಗಿದ್ದ ಸ್ವಾಮಿ ದಯಾನಂದ ಸರಸ್ವತಿಯವರು ಪೂಜೆ ಮೆಟ್ಟಿಲುಗಳೆಲ್ಲ ಅಡಚಣೆ ಅಂತ ಹೇಳಿದ್ದಾರೆ. ಸ್ವಾಮಿ ದಯಾನಂದ ಸರಸ್ವತಿಗಳು ಹಿಮಾಲಯದ ಸ್ವಾಮಿ ರಾಮ ಮಹಾನ್ ಯೋಗಿ, ಹಠಯೋಗಿಗಳು. ಇವರು ಗುರು ಶಿಷ್ಯರ ಬಗ್ಗೆ, ದೇಹದ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಸುಂದರವಾಗಿ ತಿಳಿಸಿದ್ದಾರೆ. ಅವ್ರ ಪ್ರಕಾರ ದೇಹವನ್ನ ಬಳಸಿ ಬಾಯಿಯಿಂದ ಹೇಳುವಂತಹ ಮಂತ್ರ ಅದು ಹಠಯೋಗದ ಒಂದು ಭಾಗ, ತಂತ್ರವಿದ್ಯೆ. ಹಠಯೋಗದಲ್ಲಿ ತಂತ್ರಕ್ಕೆ, ದೇಹಕ್ಕೆ ಪ್ರಾಮುಖ್ಯತೆ ಅಂತ ಹೇಳಿದ್ದಾರೆ ಸ್ವಾಮಿ ರಾಮ ಅವರು. ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾ ಇದ್ರು, ಪೂಜೆಯ ಅವಶ್ಯಕತೆ ಇಲ್ಲ, ಆಧ್ಯಾತ್ಮಿಕವಾಗಿ ನಿಮಗೆ ನಿಮ್ಮ ಜೀವನಕ್ಕೆ ಯಾವ ಲಾಭನೂ ಇರೋದಿಲ್ಲ, ಇದೇ ಭೂಲೋಕದಲ್ಲಿ ಅಡ್ಡಾಡ್ತಾ ಇರ್ಬೇಕಷ್ಟೇ. ದುಃಖ ನಿವಾರಣೆಗೆ, ಕಷ್ಟ ಕಾರ್ಪಣ್ಯಗಳ ನಿವಾರಣೆಗೆ ಅಥವಾ ಇಷ್ಟಾರ್ಥ ಸಿದ್ಧಿಗೆ ಪಂಡಿತ ಪಾಮರರು, ಆಚಾರ್ಯರು ಅವರಿವರು ಸೂಚಿಸುವಂತ ಪೂಜೆಗಳನ್ನ ನೀವು ಮಾಡಿದ್ರೂ ಕೂಡ, ಹೋಮ ಹವನಗಳನ್ನ ಮಾಡಿಸಿದ್ರು, ಬಲಿ ಕೊಡಿಸಿದ್ರು, ಸಾವಿರಾರು ರೂಪಾಯಿ ಖರ್ಚು ಮಾಡಕ್ಕೋಸ್ಕರ ಸಾಲ ಸೋಲದ ಹೊರೆಯನ್ನ ಹೊರಬೇಕಾಗಿ ಬಂದಿದ್ರು ಕೂಡ, ಅವ್ರು ಹೇಳಿದ 100 ದೇವಸ್ಥಾನಗಳಿಗೆ ಹೋಗಿ ಟೆಂಪಲ್ ರನ್ ಮಾಡಿ ಹಲವು ರೀತಿಯ ಪೂಜೆ ಮಾಡಿಸಿದ್ರು, ಪಾಪಹರ ಅಂತ ಗಂಗಾ ಸ್ನಾನಗಳನ್ನ, ತೀರ್ಥ ಸ್ನಾನಗಳನ್ನ ಮಾಡಿ ನಿಂದೆದ್ದಿದ್ರು ಕೂಡ ನಿಮ್ಮ ಕಷ್ಟಗಳು ಯಾಕೆ ಕಡಿಮೆ ಆಗಿಲ್ಲ ಅನ್ನೋದು ಪತ್ರಿ ಸರ್ ಅವರ ಪ್ರಶ್ನೆ ಆಗಿತ್ತು.
ನಿಮ್ಮ ಅನಾರೋಗ್ಯದಿಂದ ಯಾಕೆ ನೀವು ಹೊರಬರಕ್ಕಾಗಿಲ್ಲ? ನಿಮ್ಮ ಆರ್ಥಿಕ ಸಮಸ್ಯೆ, ಸಾವು ನೋವಿನ ಸಮಸ್ಯೆ ಯಾಕೆ ನಿವಾರಣೆಗಾಗಿಲ್ಲ? ನಿಮ್ಮ ದುಃಖ ಯಾಕೆ ಕಡಿಮೆ ಆಗಿಲ್ಲ ಅಂತ ನಿಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ಉಪಾಸನಾ ಮಾರ್ಗದಲ್ಲಿ ಪೂಜೆ ಪುನಸ್ಕಾರಗಳಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿತಾ ಇಲ್ಲ, ನಿಮ್ಮ ಕರ್ಮಗಳು ಸವಿತಾ ಇಲ್ಲ, ಇವುಗಳಿಂದ ನಿಮ್ಗೇನು ಪ್ರಯೋಜನ ಆಗ್ಲಿಲ್ಲ ಅನ್ನೋದು ನಿಮ್ಮ ಅರಿವಿಗೂ ಬಂದಿಲ್ವಾ? ಕರ್ಮಗಳನ್ನ ಕಳ್ಕೊಳ್ಳೋಕೆ, ಅಳಿಸ್ಕೊಳ್ಳೋಕೆ ಯಾವುದೇ ಶಾರ್ಟ್ ಕಟ್ ವಿಧಾನ ಇಲ್ಲ, ಅನುಭವಿಸಿನೇ ಕರ್ಮಗಳನ್ನ ಕಳ್ಕೊಳ್ಬೇಕಾಗಿದೆಯಲ್ಲ ಅಂತ ನಿಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಅದ್ರ ಬಗ್ಗೆ ಒಂಚೂರು ಯೋಚನೆ ಮಾಡಿ, ಮನಸ್ಸನ್ನ ಅದಕ್ಕೆ ಕೇಂದ್ರೀಕರಿಸಿ ವಿಚಾರ ಮಾಡಿ ಅಂತ ಹೇಳ್ತಾ ಇದ್ರು ಪತ್ರಿ ಸರ್. ಪಂಡಿತರು, ಜ್ಯೋತಿಷಿಗಳು, ಪಂಡಿತರು ನಿಮ್ಮ ಸಂಕಷ್ಟಗಳ ಪರಿಹಾರಕ್ಕಾಗಿ ಸೂಚಿಸುವಂತ ಪೂಜೆ ಪುನಸ್ಕಾರ, ಹೋಮ ಹವನಗಳಿಂದ ನೀವು ಅವರಿಂದ ಮಾಡಿಸಿದ್ರೆ ಅವ್ರಿಗಂತೂ ಲಾಭ ಆಗುತ್ತೆ, ಅವ್ರ ಜೀವನ ನಡೆಯುತ್ತಷ್ಟೇ. ಇವೆಲ್ಲ ಮಾಡಿದ್ರೂನು ಏನು ಉಪಯೋಗವಾಗ್ಲಿಲ್ವಲ್ಲ, ಅದಕ್ಕೇನಾರು ಬೇರೆ ದಾರಿ ಇರ್ಲೇಬೇಕು ಅನ್ನೋ ಅರಿವು ನಿಮ್ಮಲ್ಲಿ ಏನಾರು ಮೂಡಿದ್ರೆ, ನಿಮ್ಮಲ್ಲಿ ಮೂಡಿದಾಗ ಮಾತ್ರ ನಿಮ್ಮಲ್ಲೇ ಇರುವಂತ ದಿವ್ಯ ಪ್ರಜ್ಞೆ ಹಾಗೂ ಪ್ರಕೃತಿ ನಿಮ್ಗೆ ಸಹಾಯಕ್ಕೆ ಬಂದು ನಿಮ್ಮಲ್ಲಿರುವಂತ ಅಜ್ಞಾನದಿಂದ ಹೊರಗೆ ಬರಕ್ಕೆ ದಾರಿ ಸಿಕ್ಕುತ್ತೆ. ಅತಿ ಸುಲಭವಾದ, ಸಹಜವಾದ ಹಾಗೂ ಸತ್ಯವಾದ ಧ್ಯಾನದ ದಾರಿಯನ್ನ ತೋರಿಸುತ್ತೆ. ಆಧ್ಯಾತ್ಮ ಅನ್ನೋದು ನಿಮ್ಮ ಹತ್ರನೇ ಬರುತ್ತೆ. ಇದೇ ಆಧ್ಯಾತ್ಮಿಕ ಮಾರ್ಗದ 2ನೇ ಹಂತ, ವಿಪಸ್ಸನ ಮಾರ್ಗ. ನೀವು ಆಧ್ಯಾತ್ಮಿಕವಾಗಿ ವಿಕಸನ ಹೊಂದಬೇಕು ಅಂತಿದ್ರೆ ವಿಪಸ್ಸನ ಮಾರ್ಗದಲ್ಲಿ ಆನಾಪಾನಸತಿ ಧ್ಯಾನ ಮಾಡ್ಬೇಕಷ್ಟೇ ಅಂತ ಪತ್ರಿ ಸರ್ ಅವರು ಖಂಡಿತವಾಗಿ ಹೇಳ್ತಾ ಇದ್ರು. ಈ ವಿಪಸ್ಸನ ಮಾರ್ಗದ ಬಗ್ಗೆ ಹೆಚ್ಚಿನ ವಿಚಾರವನ್ನ ಸವಿವರವಾಗಿ ತಿಳ್ಕೋಬೇಕು. ಯಾಕೆಂದ್ರೆ ಇದು ಖಚಿತವಾದ ಆತ್ಮ ವಿಕಸನ ಮಾರ್ಗ, ಜ್ಞಾನ ಮಾರ್ಗ ಹಾಗೂ ಮುಕ್ತಿ ಮಾರ್ಗ ಆಗಿದ್ದು, ಈ ವಿಪಸ್ಸನ ಮಾರ್ಗದಲ್ಲಿ ಮುನ್ನಡೆಯುವಾಗ 3 ಹಂತಗಳಿರುತ್ತವೆ. ಮೊದಲನೇದು ಆನಾಪಾನಸತಿ ಧ್ಯಾನದಲ್ಲಿ ತೊಡಗೋದು, 2ನೇದು ಕಾಯ ಅನುಪಸ್ಸನದ ಅಂದ್ರೆ ಧ್ಯಾನದಲ್ಲಿ ತೊಡಗಿದ್ದಾಗ ಶಾರೀರಿಕ ಅನುಭವಗಳನ್ನ ಅನುಭವಿಸೋದು, ಪಡೆಯೋದು. ವಿಪಸ್ಸನ ಅಂದ್ರೆ 3ನೇ ಕಣ್ಣಿನ ವಿಸ್ಫೋಟದ ಅನುಭವ ಪಡೆಯೋದು. ಈ ಆನಾಪಾನಸತಿ ಧ್ಯಾನ ಅನ್ನೋದು ಬುದ್ಧ ಜ್ಞಾನೋದಯ ಪಡೆದಂತ ಪ್ರಾತ್ಯಕ್ಷಿಕ, ಪ್ರಾಯೋಗಿಕ ಅಲ್ಲ, ಪ್ರಾತ್ಯಕ್ಷಿಕ ಮಾರ್ಗ ಇದು. ಈ ಆನಾಪಾನಸತಿ ಧ್ಯಾನ ವಿಧಾನ ಹೇಗೆ ಅಂದ್ರೆ, ದೇಹದಲ್ಲಿ ಜರುಗೋ ಸಹಜವಾದ ದೈವೀದತ್ತವಾಗಿ ನಡೆಯೋ ಉಸಿರಾಟದ ಕ್ರಿಯೆಯನ್ನ ಪ್ರಜ್ಞಾಪೂರ್ವಕವಾಗಿ ಅಂದ್ರೆ ಎಚ್ಚರ ಸ್ಥಿತಿಯಲ್ಲಿ ಗಮನಿಸ್ತಾ ಉಸಿರಿನೊಂದಿಗಿರೋದು. ಸುಳಿಯೋ ಯೋಚನೆ, ಆಲೋಚನೆ, ನೆನಪುಗಳನ್ನ ಅಲ್ಲಿಂದಲ್ಲೇ ತ್ಯಜಿಸ್ತಾ ಮತ್ತೆ ಮತ್ತೆ ಉಸಿರಿನೊಂದಿಗೆ ಬರ್ತಾ ಇರೋದು. ಆಲೋಚನೆ ಬಂತು ಅಂದ್ರೆ ಉಸಿರನ್ನ ಗಮನಿಸ್ಬೇಕು, ಆಲೋಚನೆ ಬರ್ಲಿಲ್ಲ ಅಂದ್ರೆ ಅನುಭವದ ಜೊತೆ ಇರೋದು. ಈ ಅತಿ ಸುಲಭ ಆನಾಪಾನಸತಿ ಧ್ಯಾನ ವಿಧಾನವನ್ನ ರಾಜಯೋಗ ಸುಖ ಪ್ರಾಣಾಯಾಮ ಅಂತಾನು ಕರೀತಾರೆ. ಯಾಕೆಂದ್ರೆ ಕೂತ್ಕೊಳ್ಳೋದು ರಾಜನ್ ತರಹ ಸ್ಥಿರವಾದ ಸುಖವಾದ ಆಸನದಲ್ಲಿ. ಪ್ರಾಣಾಯಾಮ ಅನ್ನೋದು ಯೋಗದ ಒಂದು ಭಾಗ. ನಾವು ಅಳವಡಿಸ್ಕೊಳ್ಳುವಂತಹ ಪ್ರಾಣಾಯಾಮ ಸುಖ ಪ್ರಾಣಾಯಾಮ ಅಂದ್ರೆ ಉಸಿರಾಟದ ರೀತಿಯಲ್ಲಿ ಯಾವುದೇ ವ್ಯತ್ಯಾಸವನ್ನ ಮಾಡದೆ ದೇಹದಲ್ಲಿ ಜರುಗೋ ಸಹಜವಾದ ಸುಖವಾದ ದೈವೀದತ್ತ ಕೊಡುಗೆಯಾಗಿರುವಂತ ಉಸಿರಾಟದ ಕ್ರಿಯೆಯನ್ನ ರಾಜನ ಹಾಗೆ ಸುಖವಾಗಿ ಕೂತ್ಕೊಂಡು ದೂರದಿಂದ ಗಮನಿಸೋದಷ್ಟೇ. ಹಾಗಾಗಿ ಇದು ರಾಜಯೋಗವೇ ಹೊರತು ಹಠಯೋಗವಲ್ಲ. ಹಠಯೋಗದಂತೆ ದೇಹವನ್ನ ದಂಡಿಸ್ಬೇಕಾಗಿಲ್ಲ, ಉಸಿರಾಟದ ಕ್ರಿಯೆಯಲ್ಲಿ ಯಾವುದೇ ವ್ಯತ್ಯಾಸಗಳನ್ನ ಮಾಡ್ಬೇಕಾಗಿಲ್ಲ, ಉಸಿರನ್ನು ಹಿಡಿದಿಟ್ಕೋಬೇಕಿಲ್ಲ, ಕುಂಭಕ ಕ್ರಿಯೆನೂ ಇಲ್ಲ. ಹಾಗಾಗಿ ಈ ಆನಾಪಾನಸತಿ ಧ್ಯಾನವನ್ನ ಪೂರಕ ರೇಚಕಾತ್ಮಕ ಕುಂಭಕ ರಹಿತ ಸುಖ ಪ್ರಾಣಾಯಾಮ ಅಂತಾನು ಕರೆದಿರೋದು. ಇದು ಅತಿ ಸುಲಭ, ಸರಳ ಹಾಗೂ ಸಹಜ, ಅತಿ ಪರಿಣಾಮಕಾರಿ ಧ್ಯಾನ ವಿಧಾನ. ವಿಪಾಸನ ಮಾರ್ಗದಲ್ಲಿ ತೊಡಕೊಂಡವರು ಆತ್ಮ ಸಾಕ್ಷಾತ್ಕಾರವನ್ನ ಪಡೆದಿರೋರು, ಜೀವನ್ಮುಕ್ತರಾಗಿರೋರು, ಈ ಧ್ಯಾನ ವಿಧಾನವನ್ನ ವೈಜ್ಞಾನಿಕವಾಗಿ ಧ್ಯಾನ ವಿಜ್ಞಾನವನ್ನಾಗಿ ಪ್ರತಿಪಾದಿಸಿರೋರು ನಮಗೆ ತಿಳಿದಿರೋ ಹಾಗೆ ಭಗವಾನ್ ಬುದ್ಧ, ರಜನೀಶ್ ಓಶೋ, ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರ ಸಾರಥ್ಯದಲ್ಲಿ ವಿಶ್ವ ಸಂಕಲ್ಪದಲ್ಲಿ ಸಾವಿರಾರು ಪಿರಮಿಡ್ ಮಾಸ್ಟರ್ಸ್ ಇದೇ ಆನಾಪಾನಸತಿ ಧ್ಯಾನವನ್ನ ಆನ್ಲೈನು ಆಫ್ಲೈನು ಕಲಿಸ್ತಾ ಇರೋದು. ಈ ಯುಗವನ್ನ ಧ್ಯಾನ ಯುಗ ಅಂತ ಕರೆದ್ರು ಕೂಡ ತಪ್ಪಿಲ್ಲ ಅನ್ನೋಷ್ಟು ಧ್ಯಾನ ಪ್ರಚಾರ, ಧ್ಯಾನ ಪ್ರಸಾರ ನಡೀತಾ ಇದೆ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೀನಿ. ನಾಳೆ ಉಸಿರಿನ ಮೇಲೆ ಯಾಕೆ ಗಮನ ಇಟ್ಟು ಧ್ಯಾನದಲ್ಲಿ ತೊಡಗಬೇಕು, ಈ ಧ್ಯಾನ ವಿಧಾನ ಹೇಗೆ ಮಾನವನಿಗೆ ಉಪಯುಕ್ತ ಅಂತಾನೋ, ವಿಪಸನ ಮಾರ್ಗದ 2ನೇ ಹಂತವಾದ ಕಾಯ ಅನುಪಸನದ ಬಗ್ಗೆನೂ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೀನಿ. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಮೇಡಮ್. ಅದ್ಭುತವಾದ ಈ ಜ್ಞಾನ ಗುಲಿಕಗಳು ಇವತ್ತಿನ ಪ್ರಾತಃ ಕಾಲದಲ್ಲಿ
ಸೊ ಮೊದಲನೇ ಹಂತವಾಗಿ ಉಪಾಸನ ಮತ್ತೆ ವಿಪස්සನಕ್ಕೂ ಮೊದಲನೇ ಭಾಗವಾಗಿ ತಿಳ್ಕೊಂತ ಬಂದ್ವಿ ಸ್ನೇಹಿತರೆ. ಮೇಡಮ್ ಅಚ್ಚುಕಟ್ಟುವಾಗಿ ತುಂಬಾ ಹೆಚ್ಚು ಜ್ಞಾನವನ್ನು ಹಂಚಿದ್ದಾರೆ ಇವತ್ತು ಕಾರ್ಯಕ್ರಮದಲ್ಲಿ. ಸೊ ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾವುದೇ ಪ್ರಶ್ನೆಗಳು, ಸ್ವಲ್ಪ ಪ್ರಶ್ನೆಗಳು, ಒಂದು 5 ಪ್ರಶ್ನೆಗಳು ತಗೊಂಡು ಮುಂದಿನ ಹಂಚಿಗೆ ಹೋಗೋಣ. ಈಗ ಮೇಡಮ್ ಇದ್ದಾರೆ. ಯಾರಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ನೀವು ಕೈ ಎತ್ತಿದ್ರೆ ನಾನು ಅನ್ಮ್ಯೂಟ್ ಮಾಡ್ತಾ ಹೋಗ್ತೇನೆ. ಉಮಾ ಮೇಡಮ್ ಮಾತಾಡಿ, ಬೇಗ ಮಾತಾಡಿ, ಸಂಕ್ಷಿಪ್ತವಾಗಿ ಪ್ರಶ್ನೆ ಕೇಳಿ. ಹೇಳಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಯಾರಾದ್ರೂ ಪ್ರಶ್ನೆ ಕೇಳ್ಬೇಕಂದ್ರೆ ಅವರು ಹ್ಯಾಂಡ್ ರೈಸ್ ಮಾಡಬೇಕು, ಅನ್ಮ್ಯೂಟ್ ಮಾಡ್ತೀವಿ. ಮೇಡಮ್, ತಮ್ಮ ಕೆಲವು ಎಲ್ಲ 3-4 ಸಲ ತಮ್ಮ ಪರಿಚಯ ನನಗಾಗಿದೆ ಮತ್ತು ತಮ್ಮ ಬೋಧನೆ ಕೂಡ ಕೇಳಿದ್ದೀನಿ. ನಾನು ಬಹಳಷ್ಟು ಸಂತೋಷವನ್ನು ಕೂಡ ಪಟ್ಟಿದ್ದೀನಿ. ಇವತ್ತಿನ ಹೇಳಿದಂಥ ಧ್ಯಾನ ಏನಿದೆಯಲ್ಲ, ಬಹಳಷ್ಟು ಅದ್ಭುತವಾದದ್ದು. ಇದು ಅನುಭವಿಸಿದ್ರೆ ಮಾತ್ರ ಇದರ ಅದ್ಭುತ ನಮಗೆ ಗೊತ್ತಾಗತ್ತೆ, ಇಲ್ಲಿವರೆಗೂ ಗೊತ್ತಾಗೋದಿಲ್ಲ. ಆಮೇಲೆ ಒಂದು ತಮ್ಮಲ್ಲಿ ಏನಂತ ಕೇಳ್ತೀನಿ ಮೇಡಮ್, ಆಧ್ಯಾತ್ಮಿಕ ವಿಕಸನಕ್ಕೂ ಹಾಗೂ ಜೀವನ ವಿಜ್ಞಾನಕ್ಕೂ ಯಾವ ರೀತಿಯ ಸಂಬಂಧ ಮೇಡಮ್? ಮೊದಲನೇ ಪ್ರಶ್ನೆನೆ ನಾನು ಹೇಳಿದ್ದೀನಿ ಹೇಗೆ ಆಧ್ಯಾತ್ಮಿಕ ಅಂತ. ನಮ್ಮಲ್ಲಿ ಹುಟ್ಟುವಂತ ಪ್ರಶ್ನೆಗಳು ಏನಿದೆ ಅವಕ್ಕೆಲ್ಲ ಉತ್ತರನೇ ಆಧ್ಯಾತ್ಮಿಕ ಅಷ್ಟೇ. ಯಾಕೆ ಹುಟ್ತೀವಿ, ಯಾಕೆ ಸಾಯ್ತೀವಿ ಅಂದ್ರೆ ಅವ್ 2 ಪ್ರಶ್ನೆನೇ ಸಾಕು. ಅದಾದ್ಮೇಲೆ ನಮ್ಮ ಜೀವನ, ಹುಟ್ಟು ಸಾವಿನ ಮಧ್ಯೆ ಇರೋದು ಜೀವನ. ಆ ಜೀವನದಲ್ಲಿ ನಾವು ಅನುಭವಿಸೋ ಕಷ್ಟಗಳು ಬಂದಾಗ, ಸಂಕಟದಲ್ಲಿ ವೆಂಕಟರಮಣ ಅಂತ. ತೊಂದರೆಗಳು ಆಗ್ಲಿಲ್ಲ ಅಂದ್ರೆ ಭಗವಂತ ಆಲೋಚನೆನೂ ಬರಲ್ಲ, ಅವನ ಪದಗಳು ಬರಲ್ಲ ನಮ್ಮ ಬಾಯಲ್ಲಿ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೊಳ್ತಾ ಹೋಗೋದೇನೆ ಆಧ್ಯಾತ್ಮಿಕ ಮಾರ್ಗ. ಆ ವಿಚಾರಗಳನ್ನ ತಿಳ್ಕೊಳ್ಳೋದೆ ಆಧ್ಯಾತ್ಮಿಕ ಜ್ಞಾನ. ನಮ್ಮಲ್ಲಿರೋ ಅಜ್ಞಾನ ಹೋಗ್ಬೇಕಾಗಿದ್ರೆ ಆಧ್ಯಾತ್ಮದ ಜ್ಞಾನ ಹುಟ್ಟಿದ್ರೆ ಮಾತ್ರ, ಹುಟ್ಟು ಸಾವು ಆತ್ಮದ ಬಗ್ಗೆ ಗೊತ್ತಾದ್ರೆ ಮಾತ್ರ ಆಧ್ಯಾತ್ಮದಕ್ಕೆ ಬೆಳವಣಿಗೆ ಆಗೋದು ಮೇಡಮ್. ಹೌದು. ಇನ್ನೊಂದು ಪ್ರಶ್ನೆ ಮೇಡಮ್, ಹುಟ್ಟು ಸಾವು ಮಧ್ಯೆ ಯಾವ ರೀತಿ ಕೆಲಸ ಮಾಡುತ್ತೆ ಮೇಡಮ್? ಯಾವ ರೀತಿ ಕೆಲಸ ಮಾಡುತ್ತೆ ಜೀವನದಲ್ಲಿ? ಯಾವುದು? ಹುಟ್ಟು ಸಾವಿನ ಮಧ್ಯೆ ಯಾವ ರೀತಿಯ ನಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ? ಈಗ ನಾವ್ ನಡೆಸ್ತಾ ಇರೋ ಜೀವನನೇ ಉತ್ತರ ಇದೆಯಲ್ಲ. ಹುಟ್ಟು ಸಾವಿನ ಮಧ್ಯದಲ್ಲಿರೋ ಜೀವನದಲ್ಲಿ ಏನೇನ್ ನಡೆಯುತ್ತೆ ಅನ್ನೋದು ಗೊತ್ತಿದೆ. ಹೊಟ್ಟೆ ಪಾಡಿಗೆ ಏನ್ ಮಾಡ್ತೀವಿ ಏನ್ ಗೊತ್ತಿದೆ. ಹೊಟ್ಟೆ ಪಾಡಿಗೆ ಮಾಡುವಾಗ ತಪ್ಪುಗಳೇನ್ ಮಾಡ್ತೀವಿ, ಒಳ್ಳೇದು ದಾನ ಧರ್ಮ ಅಂತೀವಲ್ಲ ಅದೇನು ಅಂತ. ಆ ಧರ್ಮ ಅಂದ್ರೆ ಏನು, ಯಾವ್ದನ್ನ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋ ಕೊಡೋ ತಿಳುವಳಿಕೆನೆ ಧರ್ಮ ಅನ್ನೋದು. ಧರ್ಮಯುತವಾಗಿದ್ರೆ ತಪ್ಪುಗಳಾಗಲ್ಲ, ಅಧರ್ಮಯುತವಾಗಿದ್ರೆ ತಪ್ಪುಗಳಾಗುತ್ತೆ. ತಪ್ಪುಗಳು ಅಂದ ತಕ್ಷಣ ಪಾಪಗಳಾಗುತ್ತೆ, ಪಾಪಗಳು ಅಂದ ತಕ್ಷಣ ಚಿತ್ರಗುಪ್ತನ ಕಟ್ಟದಲ್ಲಿ ರೆಕಾರ್ಡ್ ಆಗುತ್ತೆ. ಆ ತಪ್ಪುಗಳನ್ನ ನಾವು ತಿದ್ದುಕೊಳ್ಳಕ್ಕೆ ನಾವು ಮತ್ತೆ ಬರ್ಲೇಬೇಕು. ಇದೇ ಜೀವನ ಪಾಠ. ಆಧ್ಯಾತ್ಮ ಅನ್ನೋದೇ ಜೀವನ ಪಾಠ. ಹೌದು. ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಧ್ಯಾನವೇ ಮುಖ್ಯ ಕಾರಣ. ನೀವು ನಿಮ್ಮ ತಪ್ಪುನ ನಿಮ್ಗೆ, ಯಾಕೆಂದ್ರೆ ನಮ್ಗೆ ಚಿಕ್ಕ ವಯಸ್ಸಲ್ಲಿ ನಾವ್ ಏನ್ ಮಾಡಿದ್ವು ಅದೇನು ಈ ಜನ್ಮದಲ್ಲಿ ನೆನ್ಪಿರಲ್ಲ. ಅಂತದ್ರಲ್ಲಿ ಹೋದ್ ಜನ್ಮದ್ದು ಹಿಂದಿನ ಜನ್ಮಗಳು, ಒಟ್ಟು ಮಾನವನಿಗೆ ಮುಕ್ತಿ ಪಡೆಯೋವರೆಗೂ 84 ಲಕ್ಷ ಜನ್ಮಗಳು ಅನ್ನೋದನ್ನ ನೆನ್ಪಿಟ್ಕೊಳ್ಳೋಕೆ ಹೇಗ್ ಸಾಧ್ಯ? ಧ್ಯಾನದಲ್ಲಿ ತೊಡಗಕ್ ಶುರುವಾದ್ರೆ, ಬುದ್ಧಂಗೆ ಧ್ಯಾನದಲ್ಲಿ ತೊಡಗಿದಾಗ, ಆನಾಪಾನಸತಿ ಧ್ಯಾನದಲ್ಲಿ ಅವನ ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ ಅಂತ 569 ಪೂರ್ವ ಜನ್ಮಗಳು ಬಂತು. ಹಾಗಾಗಿ ಅವನು ಯಾವ ದಾರಿಲಿ ನಡೀತಾ ಇದ್ದಾನೆ, ಯಾನಕ್ಕೋಸ್ಕರ ಹುಟ್ಟಿದಾನೆ, ಏನ್ ಮಾಡಿದ್ರೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಪೂರ್ತಿ ತಿಳ್ಕೊಂಡು ಅವನು ಮುಕ್ತಿನ ಸಾಧಿಸ್ತಾ. ಇವಾಗ ನಮ್ಗೆ ಪಾಠಗಳಿದ್ದಿದ್ರಲ್ಲಿ ಜ್ಞಾನೋದಯ ಅಂತ ಅನ್ನೋದು ಯಾರ ಹೆಸರು ಬರೋದೇ ಇಲ್ಲ ಅದ್ರಲ್ಲಿ. ಬರೀ ಬುದ್ಧನಿಗೆ ಮಾತ್ರ ಜ್ಞಾನೋದಯ ಅಂತ ಹೇಳಿ. ಅಂದ್ರೆ ಅವನು ಅನುಭವ ಪೂರ್ವಕವಾಗಿ, ಅನುಭೂತಿ ಪೂರ್ವಕವಾಗಿ, ಪ್ರತ್ಯಕ್ಷವಾಗಿ ಅವನು ಕಂಡವನು ಅವನೊಬ್ಬ. ಅವನು 569 ಪೂರ್ವ ಜನ್ಮಗಳನ್ನು ತಿಳ್ಕೊಂಡ ಅವನು ಜ್ಞಾನಿ, ಮುಕ್ತಿ ಪಡೆದವನು, ಮೋಕ್ಷವನ್ನ ಪಡೆದವನು. ನಿಜ ನಿಜ. ಧನ್ಯವಾದ ಮೇಡಮ್. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಜಯಂತಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಇವತ್ತು ಈ ಉಪಾಸನೆ ಮತ್ತು ವಿಕಸನದ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳ್ಕೊಟ್ರಿ. ನಿಜ, ಉಪಾಸನೆ ಮಾಡ್ತೀವಿ ನಾವು. ಅದು ಸ್ವಲ್ಪ ನಮ್ಗೆ ಸ್ವಲ್ಪ ಮಟ್ಟಿಗೆನೆ ಶಾಂತಿ ಸಿಗ್ತದೆ ನಮ್ಗೆ, ಇಲ್ಲ ಅಂತ ಹೇಳಲ್ಲ. ಅದರಿಂದ ಉಪಯೋಗ ಇದೆ ಸ್ವಲ್ಪ, ಆದ್ರೆ ಪರಿಪೂರ್ಣತೆ ನಮ್ಗೆ ಸಿಗೋದು ಈ ಧ್ಯಾನದಿಂದಾನೇ. ಆನಾಪಾನಸತಿ ಧ್ಯಾನದಿಂದಾನೇ ನಮ್ಗೆ ಪರಿಪೂರ್ಣತೆ, ಒಂದು ಶಾಂತಿ. ಆಮೇಲೆ ನಮ್ಮ ಒಂದು ಏನ್ ಜೀವನದಲ್ಲಿ ಬರ್ತಕ್ಕಂತ ಏನೇ ಕಷ್ಟಗಳು ಅವಕ್ಕೆಲ್ಲ ದಾರಿ ಮಾಡ್ಕೊಡೋದೇ ಈ ಧ್ಯಾನ. ಮತ್ತೆ ಒಂದು ಹೇಳ್ಬೇಕಂದ್ರೆ, ಈ ಧ್ಯಾನ ಮಾಡ್ತಾ ಇದ್ದಾಗ ನನ್ಗೆ ಸ್ವಲ್ಪ ಮಂಡಿ ನೋವಿದೆ ಕಾಲಲ್ಲಿ. ಮತ್ತೆ ಈ ಧ್ಯಾನ ಮಾಡುವಾಗ
ಧ್ಯಾನದಲ್ಲಿ ತೊಡಗಿಕೊಂಡಾಗ ನನ್ನಲ್ಲಿ ಆತ್ಮವಿಶ್ವಾಸವನ್ನ ಹುಟ್ಟಿಸಿದ್ದೇ ಈ ಧ್ಯಾನ ಅಂತ ಹೇಳ್ಬೋದು. ಹ್ಮ್ ಹೇಗಿದ್ರೆ ನಾನು ಒಂದು ಸಂಕಲ್ಪ ಮಾಡಿದೆ, ಈ ಧ್ಯಾನದಿಂದನೇ ನನ್ನ ಮಂಡಿ ನೋವು ಸಂಪೂರ್ಣವಾಗಿ ಅದು 1 ತಿಂಗಳಲ್ಲಿ ನಾನು ಕಡಿಮೆ ಮಾಡ್ಕೊಳ್ತೀನಿ, ಸಂಪೂರ್ಣವಾಗಿ ಕಡಿಮೆ ಮಾಡ್ಕೊಳ್ತೇನೆ ಅಂತ ನಾನು ಸಂಕಲ್ಪ ಮಾಡಿದ್ದೀನಿ. ಅದೇ ರೀತಿ ಸ್ವಲ್ಪ 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 ನಿವಾರಣೆ ಆಗ್ತಾ ಇದೆ ಅಂತ ನಾನು ಹೇಳ್ಬೋದು. ಅದಕ್ಕೆ ನೀವು ಹೇಳಿದ್ರಲ್ಲ ಆನಪಾನಸತಿ ಇದು ವಿಕಸನ, ನಾವು ನೋಡ್ತಾ ನೋಡ್ತಾ ಹೇಗೆ ನಾವು ವಿಕಸನ ಹೊಂದುತ್ತೀವಿ, ನಾವು ಜೀವನದಲ್ಲಿ ಧ್ಯಾನದಿಂದ ವಿಕಸನ ಹೊಂದುತ್ತೀವಿ ಅಂತ ಹೇಳ್ಬೋದು. ಹೇಳಿ, ಮುಂದಕ್ಕೆ ತುಂಬಾ ಹೋಗಿ. ಅದ್ಭುತವಾಗಿ ಹೇಳಿ. ನಿಜವಾಗ್ಲೂ ವಿಕಸನವಾದಿಗಳು ಆಗ್ಬೇಕು ನಾವು ಖಂಡಿತ. ಜೀವನದೊಳಗ ಮುಂದೆ ಮುಂದೆ ಅಂದ್ರೆ ಏನಂತ ಹೇಳ್ಬೇಕು ಅಂತಂದ್ರೆ ಒಂದು ಉತ್ತುಂಗದ ಶಿಖರವನ್ನ ತಲುಪಬೇಕಾದ್ರೆ ಇದು ನಮ್ಗೆ ಆನಪಾನಸತಿ ಬೇಕೇ ಬೇಕು, ಅವಶ್ಯ ಅಂತ ಹೇಳ್ತೀನಿ ಮೇಡಮ್. ತುಂಬಾ ಧನ್ಯವಾದಗಳು. ಒಳ್ಳೆ ರೀತಿಯಿಂದ ನಮ್ಗೆ ಉತ್ತಮ ರೀತಿಯಲ್ಲಿ ನಮ್ಗೆ ಹೇಳ್ಕೊಟ್ರಿ. ತುಂಬಾ 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 ಧನ್ಯವಾದಗಳು. ಇನ್ನೂ 2 ದಿನ ಇದೆ Yeah. ಇದೇ ವಿಚಾರ, ಇನ್ನು 2 ದಿನ ಇದೆ. ಓಕೆ, ರೈಟ್. ಸನ್ಮಾನ್ಯವ್ರೆ, ಸನ್ಮಾನ್ಯ. ನಮಸ್ತೆ. ನಮಸ್ಕಾರ. ಮೇಡಮ್, ಈ ಧ್ಯಾನ ಅಂದ್ರ ಏನಂತನ ಅರ್ಥ ಆಗ್ತಾ ಇಲ್ಲ. ಸುಮ್ನೆ ಕುಳಿತುಕೊಳ್ಳುವುದು ಧ್ಯಾನವೋ ಅಥವಾ ಈ ಧ್ಯಾನಕ್ಕ ನಿದ್ದೆಗೂ ಏನು ವ್ಯತ್ಯಾಸ? ನಿದ್ದೆನಲ್ಲಿ ಅರಿವಿರಲ್ಲ, ಧ್ಯಾನದಲ್ಲಿ ಅರಿವಿರುತ್ತೆ. ನಿದ್ದೆಲ್ಲಿ ನಮ್ಗೆ ಕಿವಿ ಕೇಳ್ಸಲ್ಲ, ಇಂದ್ರಿಯಗಳು ಕೆಲಸ ಮಾಡಲ್ಲ, ಆದ್ರೆ ಉಸಿರಾಟ ಮಾತ್ರ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ದೇಹದಲ್ಲಿ ಅರಗಣೆ ಆತರ ಹಲವು ಕೆಲಸಗಳು ತನ್ನಂತೆ ತಾನೇ ನಡ್ಕೊಂಡು ಹೋಗ್ತಿರುತ್ತೆ. ಆದ್ರೆ ನಮ್ಗೆ ಗಮನ ಇರಲ್ಲ ಅದ್ರ ಕಡೆ, ನಾವ್ ಹೇಳಿ ಅದ್ ಮಾಡೋವಂಥದ್ದಲ್ಲ, ತನ್ನಂತೆ ತಾನೇ ನಡೀತೆ. ಆ ಧ್ಯಾನದಲ್ಲಿ ನಮ್ಮ ಆಲೋಚನೆಗಳು ಬರ್ತಾನೇ ಇರೋದ್ರಿಂದ ನಾವು ಆಲೋಚನೆ ಇಲ್ಲದೆ ಇರೋ ಸ್ಥಿತಿಗೆ ಹೋಗಕ್ಕಾಗಲ್ಲ. ನಿದ್ದೆನಲ್ಲಿ ಆಲೋಚನೆ ಇರಲ್ಲ, ಆದ್ರೆ ಅದ್ರ ಅರಿವು ಇರಲ್ಲ, ನಾವ್ ಇದೀನಿ ಅಂತ ಗೊತ್ತಿಲ್ಲ. ಬೆಳಗ್ಗೆ ಎದ್ದಾಗ ಮಾತ್ರನೇ ನಾನು ಎದ್ದಿದ್ದೀನಿ, ನನ್ನಲ್ಲಿ ಪ್ರಾಣ ಅನ್ನೋದು ಇನ್ನೂ ಇದೆ ಅಂತ ಗೊತ್ತಾಗೋದು. ಆದ್ರೆ ಧ್ಯಾನದಲ್ಲಿ ಕೂತಾಗ ನಾ ಧ್ಯಾನ ಮಾಡ್ತಾ ಇದ್ದೀನಿ ಅನ್ನೋ ಅರಿವಿರುತ್ತೆ, ಇಂದ್ರಿಯಗಳು ಎಚ್ಚರ ಇರುತ್ತೆ. ಆದ್ರೆ ನಮ್ಮ ಆಲೋಚನೆಗಳು ಇಲ್ಲದೆ ಇರೋ ಸ್ಥಿತಿಯಲ್ಲಿದ್ರೆ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ನಮ್ಮ ಬಗ್ಗೆ, ನಮ್ಮ ಜೀವನದ ಬಗ್ಗೆ, ನಮ್ಮ ಹಿಂದಿನ ಜೀವನಗಳ ಬಗ್ಗೆ ಅರಿವು ಮೂಡಕ್ಕೆ ಧ್ಯಾನದಲ್ಲಿ ಸಾಧ್ಯ. ಆದ್ರೆ ನಿದ್ದೆನಲ್ಲಿ ಅಲ್ಲ, ನಿದ್ದೆನಲ್ಲಿ ಅರಿವಿರಲ್ಲ. ಮೇಡಮ್, ಇದು ಒಂದು ಯೋಚನೆಗಳ ಅಲೆನೇ ಇರ್ತದ. ಕುಳಿತುಕೊಂಡಾಗ ನಿರಂತರವಾಗಿ ಯೋಚನೆಗಳು ಹಂಗ ಬರ್ತಾ ಇರ್ತಾವ. ನಾವು ಅವುಗಳನ್ನ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ. ಆದ್ರ ಒಂದೊಂದ್ಸಾರಿ ನಿದ್ದೆ ಅದನ್ನ ಮಾಡ್ತಾನ ನಿದ್ದೆಗೆ ಜಾರಿ ಬಿಡ್ತದ. ಕುಳಿತಲ್ಲೇ ನಿದ್ದೆ ಸ್ಟಾರ್ಟ್ ಆಗ್ತದೆ. ಕೂತ್ಕೊಳ್ಳುವಂತ ಭಂಗಿ ಬಹಳ ಮುಖ್ಯ. ಹೇಗೆ ನಲ್ಲಿ ನೀರ್ ಬಿಟ್ಮೇಲೆ ಕೆಳಗಡೆನೋ ಬಕ್ಕಿಟೋ ಬಿಂದಿಗೆನೋ ಇಡೋದನ್ನ ಕವಚಿಟ್ರೆ ನೀರ್ ತುಂಬಲ್ಲ, ಹಾಗೆ ಧ್ಯಾನದಲ್ಲಿ ನಾವು ಕೂತ್ಕೊಂಡೇ ಧ್ಯಾನ ಮಾಡುವಂತಹದ್ದು. ಬೆನ್ನು ನೇರವಾಗಿರ್ಬೇಕು. ಚಕ್ರ ಸಹಸ್ರಾರ ಸ್ಥಿತಿ ಏನಿದೆಯೋ, ಸಹಸ್ರಾರ ಇದೆಯೋ ಅದು ಆಕಾಶದ ಕಡೆಗಿರ್ಬೇಕು. ಆಲೋಚನೆಗಳು ಇಲ್ದೇ ಬರುತ್ತೆ, ಆಲೋಚನೆಗಳು ಎಲ್ಲಾರ್ಗೂ ಬರುತ್ತೆ, ಮನುಷ್ಯ ಅನ್ನೋನಿಗೆ ಬರುತ್ತೆ. ಬಂದಾಗ ನಾವು ಉಸಿರು ಬಣ್ಣ ಆಕಾರ ರೂಪ ಇಲ್ದೇ ಇರುವಂತ ಉಸಿರಿನ ಕಡೆ ಗಮನಿಸೋದು. ಅಂದ್ರೆ ಉಸಿರು ಮೂಗಿನ ಭಾಗದಲ್ಲಿ ಒಳಗೋಯ್ತು, ಆಚೆ ಬಂತು ಅನ್ನೋದನ್ನ ನಾವು ಗಮನಿಸ್ತಾ ಇದ್ರೆ ಯಾವ್ಯಾವ ಆಲೋಚನೆಗಳು ಧ್ಯಾನದಲ್ಲಿ ಬರುತ್ತೋ ಅದು ಅಳಿಸ್ತಾ ಹೋಗುತ್ತೆ. ಇವತ್ತು ಬಂದಂತ ಬೆಳಗ್ಗೆ ಧ್ಯಾನದಲ್ಲಿ ಕೂತಾಗ ಬಂದಂತ ಆಲೋಚನೆಗಳು ಮಧ್ಯಾಹ್ನ ಧ್ಯಾನಕ್ಕೆ ಕೂತಾಗ ಬರಲ್ಲ. ಮಧ್ಯಾಹ್ನ ಧ್ಯಾನಕ್ಕೆ ಬಂದಾಗ ಯಾವ ಆಲೋಚನೆಗಳನ್ನ ಬೇಡ ಅಂತ ತಿರಸ್ಕಾರ ಮಾಡಿ ಮತ್ತೆ ಉಸಿರಿನ ಕಡೆಗೆ ಹೋದ್ರು ಅವ್ರನ್ನ ಇವತ್ ರಾತ್ರಿ ಧ್ಯಾನಕ್ಕೆ ಕೂತ್ಕೊಂಡಾಗ ಬರಲ್ಲ. ಹಾಗೇನೆ ಸ್ವಲ್ಪ ಸಮಯದಲ್ಲಿ ನಮ್ಮ ಆಲೋಚನೆಗಳೆಲ್ಲ ಬರುತ್ತೆ. ನಮಗ್ ಬರೋ ಆಲೋಚನೆಗಳೆಲ್ಲ ನಮಗ್ ಬೇಜಾರಾಗಿರೋದು, ನಷ್ಟ ಆಗಿರೋದು, ಯಾರೋ ಅಂದಿರೋದು ಅಂಥದೇ ಬರ್ತಿರುತ್ತೆ. ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಟ್ಟು 10 ಜನದ ಹತ್ರ ಅದನ್ನೇ ಹೇಳಿರೋದ್ರಿಂದ ಅದು ಶಾಶ್ವತ ನೆನಪಿನ ಭಂಡಾರದಲ್ಲಿ ಹೊಟ್ಟೋಗಿರುತ್ತೆ. ನಾವೇ ಉದ್ದೇಶ ಪೂರ್ವಕವಾಗಿ ಅದನ್ನ ತ್ಯಜಿಸ್ತಾ ಉಸಿರಿನ ಜೊತೆಗೆ ಬಂದಾಗ ಸಹಜವಾಗಿ ಆಲೋಚನಾ ವಾಹಿನಿ ನಿಲ್ಲುತ್ತೆ. ಆ ಆಲೋಚನಾ ವಾಹಿನಿ ನಿಂತಾಗ ಮಾತ್ರ ಪ್ರಕೃತಿಯಲ್ಲಿರುವಂತ ವಿಶ್ವಶಕ್ತಿ ಅಖಂಡ ಪ್ರಮಾಣದಲ್ಲಿ ನಮ್ಮ ಸಹಸ್ರಾರ ಚಕ್ರದ ಮೂಲಕ ದೇಹದೊಳಗಡೆ ಅದು ಎಂಟ್ರಿ ತಗೊಳ್ಳೋದ್ರಿಂದ ನೀವು ಕೂತ್ಕೊಂಡೇ ಧ್ಯಾನ ಮಾಡ್ಬೇಕು. ಕೂತು ಧ್ಯಾನ ಮಾಡ್ತಾ ಇರುವಾಗ ಅರೆ ನಿದ್ರಾ ಸ್ಥಿತಿ ಅಥವಾ ನಿದ್ರಾ ಸ್ಥಿತಿಗೆ ಜಾರಿದ್ರೂ ಕೂಡ ಬೆನ್ನು ನೇರವಾಗಿದ್ರೆ, ತಲೆ ಮೇಲ್ಮುಖವಾಗಿದ್ರೆ ಸಾಕು, ಬರೋ ಎನರ್ಜಿ ಬರ್ತಾ ಹೋಗುತ್ತೆ. ಅದನ್ನ ಬಿಟ್ಟು ಕೂತ್ಕೊಂಡು ದಿಂಬು ಎಲ್ಲ ಇಟ್ಕೊಂಡು ಬರ್ಕೊಂಡು ನಿದ್ದೆ ಮಾಡೋದಲ್ಲ. ಅರಿವಿನಿಂದ ನಾನು ಧ್ಯಾನ ಮಾಡ್ತಾ ಇದ್ದೀನಿ ನಾವು ಅರಿವಿನಿಂದ ನೀವು ಧ್ಯಾನ ಮಾಡಿದ್ರೆ ಅರೆ ನಿದ್ರಾ ಸ್ಥಿತಿಗೆ ಹೋಗಿದ್ರು ಕೂಡ ಧ್ಯಾನದಲ್ಲೂ ಏನೊಂದು ಉಪಯೋಗ ಸಿಗುತ್ತೋ ಅದು ಸಿಗುತ್ತೆ. ರೈಟ್. ಥ್ಯಾಂಕ್ ಯು ಮೇಡಮ್. ಸರಸ್ವತಿ
ಮಾತಾಡಿ. ನಮಸ್ತೆ ಮಾಸ್ಟರ್. ನಮಸ್ತೆ. ಮಾಸ್ಟರ್, ನನ್ನ ಒಂದು ಡೌಟ್ ಇದೆ. ಈಗ ಎಲ್ಲರೂನು ದೇವ್ರುಗಳನ್ನ ಅಂದ್ರೆ ಅವ್ರ ಮನೆ ದೇವ್ರನ್ನ ಅವರು ತುಂಬಾ ಪೂಜಿಸ್ತಾರೆ. ಸೊ ಆ ದೇವ್ರನ್ನೇ ಜಾಸ್ತಿ ಬಿಲೀವ್ ಮಾಡ್ತಾರೆ. ಜಸ್ಟ್ ಲೈಕ್ ಈಗ ಯಾವ್ದಾದ್ರು ಈಗ ಸಾಯಿಬಾಬಾ ದೇವ್ರನ್ನ ತಗೊಳ್ಳೋಣ. ಈಗ ಸಾಯಿಬಾಬಾ ದೇವ್ರ ಹತ್ರ ಹೋಗ್ಬಿಟ್ಟು ನಾವು ಧ್ಯಾನ ಮಾಡಿ ಧ್ಯಾನದಲ್ಲಿ ಪಳಗಿರೋದು ಇದೀವಿ ಅಂದ್ರೆ ಅವರು ಇಲ್ಲ ನಾವು ಸಾಯಿಬಾಬಾನೇ ನಮ್ಗೆ ಮೇನು, ಬಟ್ ನಮ್ ಪಾಲಿಸಿ ಅವ್ರು ತಗೊಳೋದಿಲ್ಲ. ಅವ್ರದ್ದು ಇಲ್ಲ ನಮ್ ಗುರುಗಳೇ ಮೇನು ಅಂತ ಹೇಳ್ತಾರಲ್ಲ. ಸೊ ಅಂತವ್ರಿಗೆ ನಾವ್ ಏನ್ ಹೇಳೋಕಾಗುತ್ತೆ? ನಮ್ ಪಾಲಿಸಿ ಸರಿ ಅಂತ ಹೇಳೋದ ಅವ್ರ ಪಾಲಿಸಿ? ಆದ್ರೆ ಅವ್ರು ಹೇಳೋದ್ರಲ್ಲೂ ಅರ್ಥ ಇರುತ್ತೆ. ನಮ್ ಸಾಯಿಬಾಬಾ ಹಿಂಗೆಲ್ಲ ಇದಾರೆ ಹಾಗೆ. ಯಾಕಂದ್ರೆ ಸಾಯಿಬಾಬಾ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತೂ ಇದೆ. ಸೊ ಹಾಗಾಗಿ ಈಗ ನಾವು ಆ ಸಾಯಿಬಾಬಾ ಅಂದ್ರೆ ಅವರು ಒಬ್ಬ ದೇವ್ರದ್ದು ಭಕ್ತರೆ. ಆಮೇಲೆ ಅವ್ರು ಉತ್ತರ ಕೊಡ್ತಾರೆ. ಈಗ ಭಕ್ತ ಪ್ರಹ್ಲಾದ ಅವರು ನಾರಾಯಣ ಸ್ವಾಮಿ ಭಕ್ತರಲ್ವಾ? ಹಾಗಿದ್ಮೇಲೆ ಅದ್ಹೆಂಗೆ ನಾವು ಪೂಜೆದಲ್ಲಿ ಧ್ಯಾನ ಮಾಡಿ ಜಪ ತಪ ಮಾಡಿದ್ರೇನೆ ನಮ್ಗೆ ದೇವ್ರು ಒಲಿಯೋದು ಹಾಗೆ ಹೇಳ್ತಾರೆ. ಈಗ ನಾವು ಜಪ ತಪ ಮಾಡೋದ್ರಿಂದ ಸರಿನಾ ಅಥವಾ ಧ್ಯಾನ ಸರಿನಾ ಅನ್ನೋದು ನಮ್ಗೆ ಡೌಟ್ ಬಂದಿರೋದು. ಇಲ್ಲಿ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಹೇಳ್ತಾ ಇಲ್ಲ ನಾವು. ಆಧ್ಯಾತ್ಮಿಕ ಮಾರ್ಗದಲ್ಲಿ ಉಪಾಸನೆ ಅನ್ನೋದು ಮೊದಲನೇ ಮೆಟ್ಲು. ಅದು ಭಕ್ತಿ ಮಾರ್ಗ, ನಂಬಿಕೆ ಮಾರ್ಗ ಅಂತ ಅಂದಿರೋದು. ಹಾಗಾಗಿ ಅವರವರ ಆಧ್ಯಾತ್ಮಿಕ ಬೆಳವಣಿಗೆಗೆ ಅನುಸಾರವಾಗಿ ಅವರು ಯಾವ ಹಂತದವರೆಗೂ ಬೆಳೆದಿದ್ದಾರೋ ಅದಕ್ಕೆ ತಕ್ಕಂತೆ ಗುರುಗಳು ಸಿಗುವಂತದ್ದು, ಮಾರ್ಗದರ್ಶಕರು ಸಿಗುವಂತಹದ್ದು. ನಾವು ಅದನ್ನ ತಪ್ಪು ಅದನ್ನ ಖಂಡಿಸ್ತಾ ಇಲ್ಲ, ನಾವೇನು ಹೇಳ್ತಾ ಇಲ್ಲ. ನಾವು ಧ್ಯಾನವನ್ನ ಪರಿಚಯ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಇದು ನಾವು ಮುಕ್ತಿ ಪಡೆಯೋಕೆ ಇದು ಬೇಕಿರೋ ಸೂಕ್ತವಾದ ಅನುಭವ ಪೂರ್ವಕ ಜ್ಞಾನ ಮಾರ್ಗ ಅಂತ ನಾವ್ ಹೇಳ್ತಾ ಇದೀವಿ. ನಾನು ಈ ಇದನ್ನ ರೀತಿಯನ್ನ ಪಾಲಿಸ್ತಾ ಇದ್ದೀನಿ ಅಂತ ನೀವ್ ಹೇಳ್ಬೇಕೇ ಹೊರತು, ನೀವ್ ಒಂದ್ಸಲ ಧ್ಯಾನಕ್ಕೆ ಪ್ರಯತ್ನ ಪಡಿ, ನಮ್ಮ ಧ್ಯಾನ ಕೇಂದ್ರದಲ್ಲಿ ಧ್ಯಾನ ನಡೆಯುತ್ತೆ, ಬನ್ನಿ ಧ್ಯಾನದಲ್ಲಿ ಭಾಗವಹಿಸಿ ಅಂತ ಹೇಳ್ಬೋದು. ನೀವು ಸಾಯಿಬಾಬಾನ್ ಬಿಟ್ಬಿಟ್ಟು ಧ್ಯಾನಕ್ಕೆ ಬನ್ನಿ ಅಂತ ನಾವ್ ಹೇಳ್ತಾ ಇಲ್ವಲ್ಲ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಅದು ಮೊದಲನೇ ಮೆಟ್ಲು, ಇದು ಎರಡನೇ ಮೆಟ್ಲು. ಇದು ಸ್ವಾನುಭವದಿಂದ ನಮ್ಗೆ ಒಂದ್ ಸಮಾಧಾನ, ಶಾಂತಿ, ನೆಮ್ಮದಿ, ಕಣ್ಮುಚ್ಕೊಂಡ್ ಕೂರ್ಬಲ್ವು, ಒಂದ್ 3/4 ಗಂಟೆ ಕಣ್ ತೆಗಿದೇ ಕೂರ್ಬಲ್ವು, ಈ ಅನುಭವ ಆಯ್ತು, ಮೂರನೇ ಕಣ್ಣಿನ ಅನುಭವ ಆಯ್ತು, ಇಂಥ ವಿಚಾರ ನಂಗೆ ಇವತ್ ಮನಸ್ಸಿಗೆ ಬಂತು ಅಂತಂದ್ರೆ ಅದೇ ಜ್ಞಾನ ಮಾರ್ಗ. ಸೊ ಅದು ಭಕ್ತಿ ಮಾರ್ಗ, ನಂಬಿಕೆ ಇರೋ ಮಾರ್ಗ, ಇದು ಜ್ಞಾನ ಮಾರ್ಗ, ಮುಕ್ತಿ ಮಾರ್ಗ. ಯಾರಿಗೆ ಯಾವ ಮಾರ್ಗ ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಅವ್ರಿಗೆ ಸರ್ವ ಸ್ವತಂತ್ರ ಇದೆ. ಆದ್ರೆ ಇದು ನಾವು ಆಧ್ಯಾತ್ಮಿಕ ಬೆಳವಣಿಗೆನಲ್ಲಿ ನಾವು ಹೇಗೆ ಬೆಳಿತೀವಿ, ಬೆಳೆಯೋದು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳಕ್ ಸಾಧ್ಯ ಇರೋದು ಧ್ಯಾನ ಮಾರ್ಗ, ಜ್ಞಾನ ಮಾರ್ಗ. ಹಾಗಾಗಿ ಇದನ್ನ ಖಂಡಿಸ್ತಾ ಇಲ್ಲ ಅಥವಾ ಇದು ತಪ್ಪು ಅಂತ ಹೇಳ್ತಾ ಇಲ್ಲ. ಇದೊಂದು ಹಂತ, ಇದು ಎರಡನೇ ಮೆಟ್ಲು. ಒಂದನೇ ಮೆಟ್ಲು, ಎರಡನೇ, ಅದು ಅವರ ಅನುಭವಕ್ಕೆ ಬಂದ್ಮೇಲೆ ಅವರೇ ಬರ್ತಾರೆ. ಆದ್ರೆ ಎಷ್ಟೋ ಜನ ಭಕ್ತಿ ಮಾರ್ಗದಿಂದ ಜ್ಞಾನ ಮಾರ್ಗಕ್ಕೆ ಬಂದಿರೋರು ಲಕ್ಷಾಂತರ ಜನ ಇದ್ದಾರೆ. ಅದ್ ನಮ್ಮ ಅನುಭವದ ಮೇಲೆ ನಾವ್ ಬರ್ಬೇಕು ಮೇಡಮ್. ಅದು ಆದ್ರೆ ನಾವ್ ಧ್ಯಾನ ಈ ತರ ಇದೆ, ನಾನು ಇದನ್ನ ಪಾಲಿಸ್ತಾ ಇದ್ದೀನಿ, ಇದರಿಂದ ಒಳ್ಳೇದಾಗಿದೆ ನನಗೆ ಅಂತ ಹೇಳ್ಬೋದಲ್ಲ. ಅದು ಒಂದು ಜ್ಞಾನ ಮಾರ್ಗನ ಹಂಚೋ ವಿಧಾನ. ಅದು ಹೇಳ್ಬಹುದು, ಹೇಳದ್ರಲ್ಲಿ ತಪ್ಪಿಲ್ಲ. ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಮತ್ತೆ ಒಂದು ಏನಂದ್ರೆ, ಈಗ ನನ್ನ ಪರಿಚಯದವ್ರೆ, ಅವರು ಒಬ್ಬ ಆಲಾಪ ಸ್ವಾಮಿ ತುಂಬಾ ಭಕ್ತರು. ಅವರು ಏನ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಪಿರಾಮಿಡ್ ಮಾತ್ರ ನಾನು ಒಪ್ಪೋದೇ ಇಲ್ಲ, ನನಗ್ ಪಿರಾಮಿಡ್ ಬೇಡವೇ ಬೇಡ, ನನ್ಗೆ ಅದೆಲ್ಲ ನಂಬಿಕೆನೇ ಇಲ್ಲ ಹಾಗೆ ಹೇಳ್ತಾರೆ. ನಂಬಿಕೆ ಇಲ್ಲ ಅಂತ ಹೇಳಿದ್ ನೋಡಿ ಮೇಡಮ್. ಆಧ್ಯಾತ್ಮ ಹೇಗೆ ಅಂದ್ರೆ ಎಲ್ಲಾ ನಿಮ್ ಇಂದ್ರಿಯಗಳ ಗೋಚರ ಆಗಲ್ಲ, ನಿಮ್ ಅನುಭವಕ್ಕೆ ಸಿಕ್ಕಲ್ಲ, ನಿಮ್ ಲ್ಯಾಬ್ರೇಟರಿ ತಗೊಂಡು ಹೋಗಕ್ಕಾಗಲ್ಲ, ಪ್ರೂವ್ ಮಾಡಕ್ ಆಗಲ್ಲ. ಕಣ್ಣಿಗೆ ಕಾಣದೇ ಇರೋಂತ ವಿಚಾರಗಳೇ. ಅದ್ ನಾನ್ ಮೊದ್ಲೇ ಹೇಳಿದೀನಿ ಇವತ್ತಿನ ಉಪನ್ಯಾಸದಲ್ಲಿ. ಪ್ರಪಂಚದಲ್ಲಿ ಏನೇನು ವಿಜ್ಞಾನದ ಕೈಗೆ ಎಷ್ಟರವರೆಗೂ ಮುಟ್ಟಿದೆ ಅಂದ್ರೆ, ಸೂರ್ಯನ ಬೆಳಕು ಯಾವ್ಯಾವ್ದ್ರ ಮೇಲೆ ಬಿದ್ದಿದ್ಯೋ ಅದು ವಸ್ತು ರೂಪದಲ್ಲಿ ಕಾಣಕ್ ಸಾಧ್ಯ ಆಗಿದೋ ಅವು ಬರೀ ಕೇವಲ 4% ಮಾತ್ರನೇ ವೈಜ್ಞಾನಿಕವಾಗಿ ಸಂಶೋಧನೆ ನಡೆದಿರೋದು. ಇನ್ನು 96% ನಡೆದಿಲ್ಲ, ಅವ್ರಿಗೆ ಕಣ್ಣಿಗೆ ಬಿದ್ದಿಲ್ಲ. ಕಣ್ಣಿಗೆ ಬಿದ್ದಿಲ್ಲ ಅಂದ ತಕ್ಷಣ ಕಾಣಲ್ಲ ಅಂತ. ಈಗ ನಾವ್ ಇಲ್ಲೆಲ್ಲ ಉಸಿರಾಡ್ತಾ ಇದೀವಿ, ಗಾಳಿ ಇದೆ, ಗಾಳಿನ ತೋರ್ಸಕ್ಕಾಗತ್ತಾ? ಹಾಗೇನೆ ಪಿರಮಿಡ್ ಅಲ್ಲಿ ಎನರ್ಜಿ ಇದೆ. ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲೇ ಒಂದು ಪಿರಮಿಡ್ ಶಿಖರ ಇರುತ್ತೆ, ಅದ್ರ ಮೂಲಕ ಎನರ್ಜಿ ಬರುತ್ತೆ. ದೇವಸ್ಥಾನ, ಚರ್ಚು, ಮಸೀದಿ, ಪ್ರತಿಯೊಂದ್ರಲ್ಲೂ ಒಂದು ಪೀಕ್ ಅಂತ ಒಂದು ಚೂಪಿನ ಅಂಶ ಇರುತ್ತೆ, ಆಕಾರ ಇರುತ್ತೆ, ಅದರಿಂದ ಎನರ್ಜಿ ಬರುತ್ತೆ. ನೀವ್ ನಂಬ್ತಿರೋ ಬಿಡ್ತಿರೋ ಪ್ರಪಂಚದಲ್ಲಿ. ಅದಕ್ಕೋಸ್ಕರವಾಗಿನೇ ಮಿಸ್ಟರ್ ಫ್ಲಾನ್ ಅನ್ನೋನ್ಗೆ ನೋಬೆಲ್ ಪ್ರಶಸ್ತಿ ಸಿಕ್ಕಿದೆ, ಅದು ಎನರ್ಜಿನ ಪ್ರೂವ್ ಮಾಡಿದಿಕ್ಕೆ, ನ್ಯಾನೋ ಎನರ್ಜಿ ಅಂತ. ಯಾರ್ ನಂಬ್ತಾರೋ ಬಿಡ್ತಾರೋ, ಸತ್ಯ ಅನ್ನೋದು ಸತ್ಯ. ಅದನ್ನೇ ಆಧ್ಯಾತ್ಮಿಕ ಸತ್ಯ ಅನ್ನೋದು. ಮಾನವನ ಅಪ್ರೂವಲ್ ಯಾವ್ದಕ್ಕೂ ಬೇಕಾಗಿಲ್ಲ ಮೇಡಮ್. ಅದು ಒಪ್ಕೊಳ್ಳೋರು ಮಾಡ್ಕೋತಾರೆ, ಒಪ್ಪದೆ ಇದ್ದವರು ತಿರಸ್ಕಾರ ಮನೋಭಾವದಲ್ಲಿ ಬಿಟ್ರೆ ಅವ್ರಿಗೆ ಆ ಲಾಭ ಇಲ್ಲ ಅಷ್ಟೇ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್.
ನಮಸ್ತೆ. ಎಸ್ ಮೇಡಮ್. ಸೊ ಕೊನೆಯದಾಗಿ ಒಂದು ಪ್ರಶ್ನೆ ಮೇಡಮ್. ಈಗ ದೊಡ್ಡೇಗೌಡ ಅವರು ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬೇಗ ಮಾತಾಡಿ ದೊಡ್ಡೇಗೌಡರೇ. ಸರ್ ಉತ್ತರ ಸಿಕ್ತು ಬಿಡಿ, ಈಗ ಅದನ್ನೇ ಕೇಳ್ಬೇಕಂತ ಅವರೇ ಕೇಳ್ಬಿಟ್ರು. ಓಕೆ, ಉತ್ತರ ಓಕೆ, ಸಿಕ್ತು. ಆಯ್ತು, ಒಳ್ಳೆಯದು. ರೈಟ್. ಓಕೆ ಸ್ನೇಹಿತರೆ, ಈಗ ಇಷ್ಟುವರೆಗೂ ಪ್ರಶ್ನೋತ್ತರ ಸಮಯ ಆಯ್ತು. ಏನ್ರಿ ಒಳ್ಳೆ ಪ್ರಶ್ನೆಗಳು, ಒಳ್ಳೆಯ ಏ. ಉತ್ತರ ಸಿಕ್ತು. ಅನ್ನಕ್ಕೆ ಇಡ್ಬೇಕೇನ್ರಿ? ಅನ್ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ರೈಟ್. ಥ್ಯಾಂಕ್ ಯು ಮೇಡಮ್, ತುಂಬಾ ಓಕೆ, ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ನಾಳೆ ಕಾರ್ಯಕ್ರಮ ನಾವು ಎಲ್ಲರೂ ನಿರೀಕ್ಷೆ ಮಾಡ್ತೀನಿ ತಮ್ಮ ಕ್ಲಾಸ್ಗೋಸ್ಕರ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ.